ಪ್ರಿಯ ಸ್ನೇಹಿತರೆ, ಎಲ್ಲವೂ ಇದ್ದು ಏನೂ ಇಲ್ಲ ಎನಿಸುವಂತಹ ಜೀವನದ ತಿರುವಿನಲ್ಲಿ ನೀವೆಂದಾದರೂ ನಿಂತಿದ್ದೀರಾ? ಭವಿಷ್ಯವು ಕತ್ತಲೆಯಂತೆಯೂ ವರ್ತಮಾನದ ಕರ್ತವ್ಯವೂ ಭಾರವೆಂದಲೂ ಮತ್ತು ಭೂತಕಾಲವೂ ನೋವಿನ ನೆನಪಾಗಿಯೂ ಉಳಿದು ಹೋಗಿದೆಯೇ? ನಿಮ್ಮ ವಿರೋಧಿಗಳು ಬೇರೆ ಯಾರೂ ಅಲ್ಲ, ಬದಲಿಗೆ ನಿಮ್ಮದೇ ಆಲೋಚನೆಗಳು, ನಿಮ್ಮದೇ ಭಾವನೆಗಳು ಮತ್ತು ನಿಮ್ಮದೇ ಭ್ರಮೆಗಳಾಗಿರುವ ಯುದ್ಧಭೂಮಿಯಲ್ಲಿ ನೀವು ಒಬ್ಬಂಟಿಯಾಗಿ ನಿಂತಿದ್ದೀರಿ ಎಂದು ಎಂದಾದರೂ ಅನಿಸಿದೆಯೇ? ಹೌದಾದರೆ ಈ ಕಥೆ, ಈ ಸಂವಾದ, ಈ ದಿವ್ಯಗೀತೆ ಕೇವಲ ನಿಮಗಾಗಿ. ಇಂದು ನಾವು ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಎರಡು ಸೇನೆಗಳ ನಡುವೆ ಹತಾಶೆಗೊಂಡ ಶಿಷ್ಯ ಮತ್ತು ದಿವ್ಯ ಗುರುವಿನ ನಡುವೆ ನಡೆದ ಜ್ಞಾನದ ಕುರಿತು ಚರ್ಚಿಸಲಿದ್ದೇವೆ. ಇದು ಶ್ರೀಮದ್ ಭಗವದ್ಗೀತೆಯ ಶಾಶ್ವತ ಸಂದೇಶ. ಇದನ್ನು ಕೇವಲ ಒಂದು ಧರ್ಮಗ್ರಂಥವೆಂದು ಪರಿಗಣಿಸುವುದು ಅದರ ವಿಶಾಲತೆಯನ್ನು ಸೀಮಿತಗೊಳಿಸಿದಂತೆ. ಇದು ವಾಸ್ತವವಾಗಿ ಮನೋವಿಜ್ಞಾನ, ತತ್ವಶಾಸ್ತ್ರ ಮತ್ತು ಕರ್ಮದ ಒಂದು ಜೀವಂತ ವಿಜ್ಞಾನವಾಗಿದ್ದು, ಪ್ರತಿಯೊಂದು ಯುಗದಲ್ಲಿಯೂ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಸ್ತುತವಾಗಿದೆ. ನಮ್ಮ ಜೀವನದ ಯುದ್ಧಭೂಮಿಯಿಂದ ಓಡಿ ಹೋಗುವುದರಿಂದ ಶಾಂತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಬದಲಿಗೆ ನಮ್ಮ ಕರ್ತವ್ಯಗಳನ್ನು ಎದುರಿಸುವ ಮೂಲಕ, ನಮ್ಮ ಮನಸ್ಸನ್ನು ಗೆಲ್ಲುವ ಮೂಲಕವೇ ನಾವು ಪರಮಾನಂದವನ್ನು ಪಡೆಯಬಹುದು ಎಂಬುದನ್ನು ಇದು ನಮಗೆ ಕಲಿಸುತ್ತದೆ. ಈ ಪವಿತ್ರ ಜ್ಞಾನದ ಯಾತ್ರೆಯನ್ನು ಆರಂಭಿಸುವ ಮೊದಲು ಬನ್ನಿ ನಾವೆಲ್ಲರೂ ಒಟ್ಟಾಗಿ ನಮ್ಮೊಳಗೆ ಕುಳಿತು ನಮಗೆ ಮಾರ್ಗದರ್ಶನ ನೀಡಲು ಸದಾ ಸಿದ್ಧನಿರುವ ಆ ಪರಮಚೇತನಕ್ಕೆ, ಆ ಸಾರಥಿಗೆ ನಮಸ್ಕರಿಸೋಣ. ಹೇ ಯೋಗೇಶ್ವರ ಶ್ರೀಕೃಷ್ಣ, ಹೇ ಪಾರ್ಥಸಾರಥಿ, ಇಂದು ನಮ್ಮ ಜೀವನದ ರಥದ ಲಗಾಮನ್ನು ನಿಮ್ಮ ಕೈಗೆ ತೆಗೆದುಕೊಳ್ಳಿ. ಯಾವುದು ಶ್ರೇಯಸ್ಕರವೋ ಅಂತಹ ಕರ್ತವ್ಯ ಪಥದಲ್ಲಿ ನಮ್ಮನ್ನು ನಡೆಸಿರಿ. ನಮ್ಮ ಮನಸ್ಸಿನಲ್ಲಿರುವ ಮೋಹ, ಭಯ ಮತ್ತು ಸಂಶಯದ ಮೋಡಗಳನ್ನು ನಿಮ್ಮ ಜ್ಞಾನದ ಬೆಳಕಿನಿಂದ ಚೂರು ಚೂರು ಮಾಡಿಬಿಡಿ. ಈ ದಿವ್ಯ ಜ್ಞಾನವನ್ನು ಗ್ರಹಿಸಲು ಒಂದು ಪಾತ್ರೆಯ ಅವಶ್ಯಕತೆಯಿದೆ ಮತ್ತು ಆ ಪಾತ್ರೆ ಭಕ್ತಿ ಮತ್ತು ಶ್ರದ್ಧೆಯಿಂದಲೇ ನಿರ್ಮಾಣವಾಗುತ್ತದೆ. ಆದ್ದರಿಂದ ನಿಮ್ಮ ಶ್ರದ್ಧೆಯನ್ನು ವ್ಯಕ್ತಪಡಿಸುತ್ತಾ ಕೆಳಗೆ ಕಮೆಂಟ್ನಲ್ಲಿ ಪೂರ್ಣ ಮನಸ್ಸಿನಿಂದ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಮತ್ತು ಈ ಜ್ಞಾನಯಜ್ಞದ ಭಾಗವಾಗಿ. ನಿಮ್ಮ ಈ ಭಾವವು ನಮಗೆ ಇನ್ನಷ್ಟು ಆಳಕ್ಕೆ ಇಳಿಯಲು ಪ್ರೇರಣೆ ನೀಡುತ್ತದೆ. ಹಾಗಾದರೆ ಬನ್ನಿ ಈಗ ಆ ಐತಿಹಾಸಿಕ ಕ್ಷಣಕ್ಕೆ ಹಿಂತಿರುಗೋಣ, ಎಲ್ಲಿಂದ ಈ ಅಮೃತ ಜ್ಞಾನವು ಉಗಮವಾಯಿತು. ಕುರುಕ್ಷೇತ್ರದ ವಿಶಾಲವಾದ ಮೈದಾನ. ಎರಡೂ ಕಡೆಗಳಲ್ಲಿ ಸೇನೆಗಳು ಸಜ್ಜಾಗಿ ನಿಂತಿವೆ. ಶಂಖನಾದವಾಗಿದೆ. ಯುದ್ಧವು ಆರಂಭವಾಗುವುದರಲ್ಲಿದೆ. ಆ ಸಮಯದಲ್ಲಿ ಮಹಾನ್ ಧನುರ್ಧಾರಿ ಅರ್ಜುನನು ಭಗವಾನ್ ಶ್ರೀಕೃಷ್ಣನಿಗೆ ಹೇಳುತ್ತಾನೆ, ಹೇ ಅಚ್ಯುತ, ನನ್ನ ರಥವನ್ನು ಎರಡು ಸೇನೆಗಳ ನಡುವೆ ನಿಲ್ಲಿಸು. ಇದರಿಂದ ಈ ಯುದ್ಧವನ್ನು ಬಯಸುವ ಯಾವ ಯೋಧರು ಇಲ್ಲಿ ನೆರೆದಿದ್ದಾರೆ, ಯಾರೊಂದಿಗೆ ನಾನು ಈ ಸಮರದಲ್ಲಿ ಸೆಣಸಾಡಬೇಕಾಗಿದೆ ಎಂಬುದನ್ನು ನೋಡುವೆನು. ಭಗವಂತ ಅರ್ಜುನನ ಸಖಾ ಮತ್ತು ಸಾರಥಿಯಾಗಿ ರಥವನ್ನು ಭೀಷ್ಮ ಪಿತಾಮಹ ಮತ್ತು ಗುರು ದ್ರೋಣಾಚಾರ್ಯರಂತಹ ಮಹಾನ್ ವ್ಯಕ್ತಿಗಳ ಮುಂದೆ ತಂದು ನಿಲ್ಲಿಸುತ್ತಾನೆ. ಅರ್ಜುನನು ಎರಡೂ ಸೇನೆಗಳಲ್ಲಿ ತನ್ನ ಪ್ರೀತಿಪಾತ್ರರನ್ನೇ ನೋಡುತ್ತಾನೆ. ತನ್ನ ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜ, ಗುರು, ಸಹೋದರರು, ಪುತ್ರರು, ಮೊಮ್ಮಕ್ಕಳು ಮತ್ತು ಸ್ನೇಹಿತರು, ತನ್ನದೇ ಕುಟುಂಬವನ್ನು ತನ್ನ ಕಣ್ಣೆದುರೇ ಮರಣಕ್ಕೆ ಸಿದ್ಧವಾಗಿರುವುದನ್ನು ಕಂಡು ಅರ್ಜುನನ ಹೃದಯ ನಡುಗುತ್ತದೆ. ಅವನ ಶರೀರವು ಶಿಥಿಲಗೊಳ್ಳಲಾರಂಭಿಸುತ್ತದೆ, ಬಾಯಿ ಒಣಗುತ್ತದೆ ಮತ್ತು ಕೈಯಿಂದ ಅವನ ಪ್ರಖ್ಯಾತ ಗಾಂಡೀವ ಧನಸ್ಸು ಜಾರತೊಡಗುತ್ತದೆ. ಅವನು ಕರುಣೆ ಮತ್ತು ಶೋಕದಿಂದ ತುಂಬಿ ಹೇಳುತ್ತಾನೆ, ಹೇ ಕೃಷ್ಣ, ನನ್ನದೇ ಕುಲದವರನ್ನು ಕೊಂದು ನನಗೇನು ಸುಖ ಸಿಗುತ್ತದೆ? ನನಗೆ ವಿಜಯವೂ ಬೇಡ, ರಾಜ್ಯವೂ ಬೇಡ, ಸುಖವೂ ಬೇಡ. ಯಾರಿಗಾಗಿ ನಾವು ಇದೆಲ್ಲವನ್ನು ಬಯಸುತ್ತೇವೆಯೋ ಅವರೇ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಇಲ್ಲಿ ನಿಂತಿದ್ದಾರೆ. ನಾನಿವರೆಲ್ಲರನ್ನು ಹೇಗೆ ಕೊಲ್ಲಲಿ? ಅವರು ನನ್ನನ್ನು ಕೊಂದರೂ ಸರಿ, ಆದರೆ ನಾನು 3 ಲೋಕದ ರಾಜ್ಯಕ್ಕಾಗಿಯೂ ಇವರನ್ನು ಕೊಲ್ಲಲು ಬಯಸುವಿಲ್ಲ. ಇನ್ನು ಈ ಚಿಕ್ಕ ಭೂಮಿಯ ಮಾತೇನೋ? ನಮ್ಮದೇ ಕುಲವನ್ನು ನಾಶ ಮಾಡಿ ನಾವು ಘೋರ ಪಾಪಕ್ಕೆ ಭಾಗಿಯಾಗುತ್ತೇವೆ. ಕುಲನಾಶವಾದರೆ ಸನಾತನ ಕುಲಧರ್ಮಗಳು ನಾಶವಾಗುತ್ತವೆ. ಧರ್ಮನಾಶವಾದರೆ ಕುಲದಲ್ಲಿ ಪಾಪ ಹರಡುತ್ತದೆ. ಸ್ತ್ರೀಯರು ದೂಷಿತರಾಗುತ್ತಾರೆ. ಇದರಿಂದ ವರ್ಣಸಂಕರ ಸಂತಾನಗಳು ಹುಟ್ಟುತ್ತವೆ. ಈ ವರ್ಣಸಂಕರತೆಯು ಕುಲನಾಶಕರಿಗೂ ಮತ್ತು ಕುಲಕ್ಕೂ ಇಬ್ಬರನ್ನೂ ನರಕಕ್ಕೆ ತಳ್ಳುತ್ತದೆ. ಅಯ್ಯೋ, ರಾಜ್ಯ ಮತ್ತು ಸುಖದ ಲೋಭದಿಂದ ನಾವು ನಮ್ಮದೇ ಕುಟುಂಬವನ್ನು ನಾಶ ಮಾಡಲು ಸಿದ್ಧರಾಗಿದ್ದೇವೆ ಎಂಬುದು ಎಂತಹ ದುಃಖದ ಸಂಗತಿ. ಇದಕ್ಕಿಂತ ಶಸ್ತ್ರಹೀನನಾದ ನನ್ನ ಮೇಲೆ ಈ ಶಸ್ತ್ರಧಾರಿಗಳಾದ ಧೃತರಾಷ್ಟ್ರನ ಪುತ್ರರು ಪ್ರಹಾರ ಮಾಡಿ ನನ್ನನ್ನು ಕೊಂದು ಬಿಡುವುದು ಉತ್ತಮ. ಹೀಗೆ ಹೇಳಿ ಶೋಕದಿಂದ ಕಂಗೆಟ್ಟ ಮನಸ್ಸುಳ್ಳ ಅರ್ಜುನನು ತನ್ನ ಧನುರ್ಬಾಣಗಳನ್ನು ರಥದಲ್ಲಿಯೇ ಕುಳಿತು ಬಿಡುತ್ತಾನೆ. ಇದು ಕೇವಲ ಅರ್ಜುನನ ವಿಷಾದವಲ್ಲ, ಇದು ಜೀವನದ ಯಾವುದೇ ಕಠಿಣ ತಿರುವಿನಲ್ಲಿ ಕರ್ತವ್ಯ ಮತ್ತು ಭಾವನೆಗಳ ನಡುವೆ ಸಿಲುಕುವ ಪ್ರತಿಯೊಬ್ಬ ಮನುಷ್ಯನ ವಿಷಾದ.
ಅರ್ಜುನನ ಸಮಸ್ಯೆ ಎಂದರೆ ಅವನು ಶರೀರವನ್ನೇ ತಾನು ಎಂದು ಭಾವಿಸಿದ್ದಾನೆ. ಅವನು ಭೀಷ್ಮ ಮತ್ತು ದ್ರೋಣರನ್ನು ಒಂದು ಶರೀರದ ರೂಪದಲ್ಲಿ ತನ್ನ ಪ್ರೀತಿಪಾತ್ರರ ರೂಪದಲ್ಲಿ ನೋಡುತ್ತಿದ್ದಾನೆ ಮತ್ತು ಅವರ ವಿನಾಶದ ಕಲ್ಪನೆಯಿಂದಲೇ ನಡುಗುತ್ತಿದ್ದಾನೆ. ಅವನು ತನ್ನ ಭೌತಿಕ ಸಂಬಂಧಗಳು ಮತ್ತು ಭಾವನೆಗಳ ಮೋಹದಲ್ಲಿ ಎಷ್ಟು ಸಿಲುಕಿಕೊಂಡಿದ್ದಾನೆಂದರೆ ಅವನಿಗೆ ತನ್ನ ಕ್ಷತ್ರಿಯ ಧರ್ಮ, ತನ್ನ ಕರ್ತವ್ಯ ಗೌಣವೆನಿಸುತ್ತಿದೆ. ಇಲ್ಲಿಂದಲೇ ಭಗವಾನ್ ಶ್ರೀಕೃಷ್ಣನ ಉಪದೇಶವು ಆರಂಭವಾಗುತ್ತದೆ. ಭಗವಂತನು ಮೊದಲು ಅರ್ಜುನನನ್ನು ಗದರಿಸುವುದಿಲ್ಲ, ಬದಲಿಗೆ ಮುಗುಳ್ನಗುತ್ತಾನೆ. ಈ ಮುಗುಳ್ನಗೆಯು ಮನುಷ್ಯನ ಅಜ್ಞಾನದ ಮೇಲೆ ಕರುಣೆ ತೋರುವ ಆ ಪರಮಚೇತನದ್ದು. ಸಮಸ್ಯೆಯ ಮೂಲ ಅಜ್ಞಾನ, ಆತ್ಮದ ನೈಜ ಸ್ವರೂಪವನ್ನು ಅರಿಯದಿರುವುದು ಎಂದು ಭಗವಂತನಿಗೆ ತಿಳಿದಿದೆ. ಆದ್ದರಿಂದ ಅವನು ಮೊಟ್ಟಮೊದಲು ಆ ಅಜ್ಞಾನದ ಮೇಲೆಯೇ ಪ್ರಹಾರ ಮಾಡುತ್ತಾನೆ. ಭಗವಂತನು ಹೇಳುತ್ತಾನೆ, ಅರ್ಜುನ, ನೀನು ಯಾರಿಗಾಗಿ ಶೋಕಿಸಬಾರದೋ ಅವರಿಗಾಗಿ ಶೋಕಿಸುತ್ತಿದ್ದೀಯಾ ಮತ್ತು ಜ್ಞಾನಿಗಳಂತೆ ಮಾತನಾಡುತ್ತಿದ್ದೀಯಾ. ಯಾರು ನಿಜವಾದ ಜ್ಞಾನಿಗಳೋ ಅವರು ಬದುಕಿರುವರಿಗಾಗಲಿ ಸತ್ತವರಿಗಾಗಲಿ ಶೋಕಿಸುವುದಿಲ್ಲ. ಈ ಬರುವುದು ಮತ್ತು ಹೋಗುವುದು ಒಂದು ನಿರಂತರ ಪ್ರಕ್ರಿಯೆ ಎಂದು ಅವರಿಗೆ ತಿಳಿದಿರುತ್ತದೆ. ಇದು ಗೀತೆಯ ಮೊದಲ ಮತ್ತು ಅತ್ಯಂತ ಮೂಲಭೂತ ಉಪದೇಶ. ನಿನ್ನನ್ನು ನೀನು ಶರೀರವೆಂದು ಭಾವಿಸುವ ಭ್ರಮೆಯಿಂದ ಹೊರಬಾ. ನೀನು, ನಾನು ಮತ್ತು ಇಲ್ಲಿ ನಿಂತಿರುವ ಈ ಎಲ್ಲ ರಾಜಮಹಾರಾಜರು ಹಿಂದೆಂದೂ ಇರಲಿಲ್ಲವೆಂದಾಗಲಿ ಅಥವಾ ಭವಿಷ್ಯದಲ್ಲಿ ಇರುವುದಿಲ್ಲವೆಂದಾಗಲಿ ಇಲ್ಲ. ನಮ್ಮ ಮತ್ತು ನಿನ್ನ ಅಸ್ತಿತ್ವವು ಈ ಶರೀರವು ಸೃಷ್ಟಿಯಾಗುವ ಮೊದಲೂ ಇತ್ತು ಮತ್ತು ಈ ಶರೀರವು ನಾಶವಾದ ನಂತರವೂ ಇರುತ್ತದೆ. ಭಗವಂತನು ಆತ್ಮದ ಸ್ವರೂಪವನ್ನು ವಿವರಿಸುತ್ತಾನೆ. ಆತ್ಮವು ಎಂದಿಗೂ ಹುಟ್ಟುವುದಿಲ್ಲ ಮತ್ತು ಎಂದಿಗೂ ಸಾಯುವುದಿಲ್ಲ ಎಂದು ಅವನು ಹೇಳುತ್ತಾನೆ. ಇದು ಅಜನ್ಮ, ನಿತ್ಯ, ಶಾಶ್ವತ ಮತ್ತು ಪುರಾತನ. ಶರೀರವನ್ನು ಕೊಲ್ಲರೂ ಇದನ್ನು ಕೊಲ್ಲಲಾಗುವುದಿಲ್ಲ. ಇದೊಂದು ಸತ್ಯವಾಗಿದ್ದು ಇದನ್ನು ಅರಿತರೆ ಜೀವನದಿಂದ ಮೃತ್ಯುವಿನ ಭಯವು ಕೊನೆಗೊಳ್ಳುತ್ತದೆ. ಭಗವಂತನು ಒಂದು ಸುಂದರವಾದ ಉಪಮೆಯನ್ನು ನೀಡುತ್ತಾನೆ. ಅವನು ಹೇಳುತ್ತಾನೆ, ಹೇಗೆ ನಾವು ಮನುಷ್ಯರು ನಮ್ಮ ಹಳೆಯ ಅಥವಾ ಹರಿದ ಬಟ್ಟೆಗಳನ್ನು ತೆಗೆದು ಹೊಸ ಬಟ್ಟೆಗಳನ್ನು ಧರಿಸುತ್ತೇವೆಯೋ ಅಷ್ಟೇ ಸಹಜವಾಗಿ ಈ ಆತ್ಮವು ಹಳೆಯ ಮತ್ತು ಜರ್ಜರಿತವಾದ ಶರೀರವನ್ನು ತ್ಯಜಿಸಿ ಹೊಸ ಶರೀರವನ್ನು ಧರಿಸುತ್ತದೆ. ಇದರಲ್ಲಿ ದುಃಖವೇನು? ಇದರಲ್ಲಿ ಶೋಕವೇನು? ಈ ಆತ್ಮವು ಎಷ್ಟು ಸೂಕ್ಷ್ಮ ಮತ್ತು ದಿವ್ಯವಾಗಿದೆ ಎಂದರೆ ಯಾವುದೇ ಭೌತಿಕ ವಸ್ತುವು ಇದನ್ನು ಪ್ರಭಾವಿಸಲಾರದು. ಇದನ್ನು ಯಾವುದೇ ರೀತಿಯ ಶಸ್ತ್ರದಿಂದ ಕತ್ತರಿಸಲಾಗುವುದಿಲ್ಲ. ಇದನ್ನು ಬೆಂಕಿಯು ಸುಡಲಾರದು, ಏಕೆಂದರೆ ಇದು ಸ್ವತಃ ಪ್ರಕಾಶದ ಮೂಲವಾಗಿದೆ. ಇದನ್ನು ನೀರು ಒದ್ದೆ ಮಾಡಲಾರದು, ಏಕೆಂದರೆ ಇದು ಚೇತನದ ಸಾಗರವಾಗಿದೆ. ಮತ್ತು ಇದನ್ನು ಗಾಳಿಯು ಒಣಗಿಸಲಾರದು, ಏಕೆಂದರೆ ಇದು ಪ್ರಾಣಗಳಿಗೂ ಪ್ರಾಣವಾಗಿದೆ. ನಾವು ಈ ನಾಶವಾಗುವ ಶರೀರವಲ್ಲ, ಬದಲಿಗೆ ಆ ಅವಿನಾಶಿ ಸನಾತನ ಆತ್ಮ ಎಂಬ ಸತ್ಯವನ್ನು ಆಳವಾಗಿ ಅರಿತಾಗ ನಮ್ಮ ನೋಡುವ ದೃಷ್ಟಿಕೋನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಆಗ ನಾವು ಯಾರ ಮೇಲೆ ಮೋಹಗೊಂಡಿದ್ದೇವೆಯೋ ಅವರು ಕೇವಲ ಶರೀರವಲ್ಲ, ಬದಲಿಗೆ ಅದೇ ಅವಿನಾಶಿ ಆತ್ಮವೇ ಎಂದು ನಮಗೆ ಅರ್ಥವಾಗುತ್ತದೆ. ಅವರ ಮತ್ತು ನಮ್ಮ ಸಂಬಂಧವು ಈ ಜನ್ಮದ್ದಲ್ಲ, ಬದಲಿಗೆ ಅನಂತ ಜನ್ಮಗಳದ್ದು. ನಾವೆಲ್ಲರೂ ಆ ಪರಮಚೇತನದ ಅಂಶಗಳು. ಬೇರೆ ಬೇರೆ ಶರೀರಗಳಲ್ಲಿ ತಮ್ಮ ತಮ್ಮ ಪಾತ್ರವನ್ನು ನಿರ್ವಹಿಸಲು ಬಂದಿದ್ದೇವೆ. ಈ ದೃಷ್ಟಿಕೋನದಿಂದ ನೋಡಿದಾಗ ಶೋಕಕ್ಕೆ ಯಾವುದೇ ಸ್ಥಾನವಿರುವುದಿಲ್ಲ. ಭಗವಂತನು ಮುಂದುವರಿಸಿ ಹೇಳುತ್ತಾನೆ, ಹೇ ಅರ್ಜುನ, ಒಂದು ವೇಳೆ ನೀನು ಈ ಆತ್ಮವನ್ನು ನಿತ್ಯ ಹುಟ್ಟುವವನು ಮತ್ತು ನಿತ್ಯ ಸಾಯುವವನು ಎಂದು ಭಾವಿಸಿದರೂ ನೀನು ಈ ರೀತಿ ಶೋಕಿಸಬಾರದು. ಏಕೆಂದರೆ ಹುಟ್ಟಿದವನಿಗೆ ಮೃತ್ಯುವು ಧ್ರುವ, ಅಂದರೆ ನಿಶ್ಚಿತ, ಮತ್ತು ಸತ್ತವನಿಗೆ ಜನ್ಮವು ನಿಶ್ಚಿತ. ಈ ಜೀವನ ಮತ್ತು ಮೃತ್ಯುವಿನ ಚಕ್ರವು ಅಚಲವಾದುದು. ಈ ವಿಷಯದಲ್ಲಿ ಯಾವುದನ್ನು ತಪ್ಪಿಸಲಾಗದೋ ಅದಕ್ಕಾಗಿ ಶೋಕಿಸುವುದು ಬುದ್ಧಿವಂತಿಕೆಯಲ್ಲ. ಈ ಜ್ಞಾನದಿಂದ ಭಗವಂತನು ಅರ್ಜುನನ ಮನಸ್ಸಿನಿಂದ ಆ ಆಳವಾದ ವಿಷಾದವನ್ನು, ಆ ಮೋಹವನ್ನು ತೆಗೆದುಹಾಕಲು ಪ್ರಯತ್ನಿಸುತ್ತಿದ್ದಾನೆ. ಯಾವುದು ಅವನ ಕರ್ತವ್ಯ ಪಾಲನೆಗೆ ಅತಿದೊಡ್ಡ ಅಡ್ಡಿಯಾಗಿದೆಯೋ, ನೀನು ಯಾವ ಸಂಬಂಧಗಳನ್ನು, ಯಾವ ಶರೀರಗಳನ್ನು ಉಳಿಸಲು ನಿನ್ನ ಧರ್ಮವನ್ನು ಬಿಡಲು ಸಿದ್ಧನಾಗಿದ್ದೀಯೋ ಅವುಗಳು ಹೇಗಿದ್ದರೂ ಒಂದು ದಿನ ನಾಶವಾಗುತ್ತವೆ ಎಂದು ಅವನು ಹೇಳುತ್ತಿದ್ದಾನೆ. ಯಾರು ಅವುಗಳನ್ನು ಶಾಶ್ವತವಾಗಿ ಉಳಿಸಲಾರರು. ಆದರೆ ನಿನ್ನ ಧರ್ಮ, ನಿನ್ನ ಕರ್ತವ್ಯ, ಒಂದು ವೇಳೆ ನೀನು ಅದನ್ನು ತ್ಯಜಿಸಿದರೆ ನಿನ್ನ ಕೀರ್ತಿಯು ನಾಶವಾಗುತ್ತದೆ. ಜನರು ನಿನ್ನನ್ನು ಹೇಡಿ ಎನ್ನುತ್ತಾರೆ. ಒಬ್ಬ ಗೌರವಾನ್ವಿತ ವ್ಯಕ್ತಿಗೆ ಅಪಯಶಸ್ಸು ಮೃತ್ಯುವಿಗಿಂತಲೂ ಮಿಗಿಲಾದುದು.
ಈ ರೀತಿಯಾಗಿ ಭಗವಂತನು ಮೊದಲು ಅರ್ಜುನನಿಗೆ ಆತ್ಮಜ್ಞಾನದ ಉಪದೇಶವನ್ನು ನೀಡಿದನು. ಏಕೆಂದರೆ ನಾವು ಯಾರು ಎಂದು ತಿಳಿಯದ ಹೊರತು ನಾವು ಏನು ಮಾಡಬೇಕು ಎಂದು ಹೇಗೆ ನಿರ್ಧರಿಸಲು ಸಾಧ್ಯ? ಜೀವನದ ಎಲ್ಲ ಸಮಸ್ಯೆಗಳ ಮೂಲವು ನಮ್ಮನ್ನು ತಪ್ಪಾಗಿ ಗುರುತಿಸಿಕೊಳ್ಳುವುದೇ ಆಗಿದೆ. ನಾವು ನಮ್ಮನ್ನು ಶರೀರ, ಮನಸ್ಸು, ಬುದ್ಧಿ, ಪದವಿ ಅಥವಾ ಸಂಬಂಧವೆಂದು ಭಾವಿಸುತ್ತೇವೆ ಮತ್ತು ನಂತರ ಅವುಗಳ ರಕ್ಷಣೆಯಲ್ಲಿ ನಮ್ಮ ಇಡೀ ಜೀವನವನ್ನು ಕಳೆಯುತ್ತೇವೆ. ಆದರೆ ಇವೆಲ್ಲವೂ ಪರಿವರ್ತನಶೀಲ ಮತ್ತು ನಾಶವಾಗುವಂಥವು. ನಿಜವಾದ ಜ್ಞಾನವೆಂದರೆ ನಮ್ಮನ್ನು ಆ ಪರಿವರ್ತನರಹಿತ, ಅವಿನಾಶಿ, ಆನಂದ ಸ್ವರೂಪ ಆತ್ಮನ ರೂಪದಲ್ಲಿ ಗುರುತಿಸಿಕೊಳ್ಳುವುದು. ಆತ್ಮದ ಈ ಅಮರ ಮತ್ತು ಅವಿನಾಶಿ ಸ್ವರೂಪವನ್ನು ತಿಳಿದುಕೊಂಡ ನಂತರ ಸಹಜವಾಗಿಯೇ ಈ ಸಂಸಾರದಲ್ಲಿ ಬದುಕುತ್ತಾ ನಾವು ಹೇಗೆ ಕರ್ಮ ಮಾಡಬೇಕು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಇದೇ ಪ್ರಶ್ನೆಗೆ ಉತ್ತರಿಸುತ್ತಾ ಭಗವಂತನು ಕರ್ಮದ ಅತ್ಯಂತ ಆಳವಾದ ರಹಸ್ಯವನ್ನು ತೆರೆದಿಡುತ್ತಾನೆ. ಅದನ್ನೇ ಕರ್ಮಯೋಗ ಎಂದು ಕರೆಯಲಾಗುತ್ತದೆ. ಕೇವಲ ಜ್ಞಾನದ ಮಾತುಗಳನ್ನು ಕೇಳಿ ಅರ್ಜುನನು ಯುದ್ಧಕ್ಕೆ ಸಿದ್ಧನಾಗುವುದಿಲ್ಲ. ಸರಿಯಾದ ಕರ್ಮ ಯಾವುದು ಮತ್ತು ಅದನ್ನು ಹೇಗೆ ಮಾಡಬೇಕು ಎಂಬುದನ್ನು ಅವನಿಗೆ ವಿವರಿಸಬೇಕು ಎಂದು ಭಗವಂತನಿಗೆ ತಿಳಿದಿತ್ತು. ಭಗವಂತನು ಕರ್ಮದ ಅತ್ಯಂತ ಆಳವಾದ ರಹಸ್ಯವನ್ನು ತೆರೆದಿಡುತ್ತಾನೆ. ಅವನು ಹೇಳುತ್ತಾನೆ, ಹೇ ಅರ್ಜುನ, ಈ ಸಂಸಾರದಲ್ಲಿ ಯಾರು ಒಂದು ಕ್ಷಣವೂ ಕರ್ಮ ಮಾಡದೆ ಇರಲಾರರು. ಪ್ರಕೃತಿಯಿಂದ ಹುಟ್ಟಿದ ಗುಣಗಳು ಪ್ರತಿಯೊಂದು ಪ್ರಾಣಿಯನ್ನು ವಿವಶಗೊಳಿಸಿ ಅದರಿಂದ ಕರ್ಮ ಮಾಡಿಸುತ್ತವೆ. ನಾವು ಉಸಿರಾಡಿದಾಗ ಅದು ಒಂದು ಕರ್ಮ, ನಾವು ಯೋಚಿಸಿದಾಗ ಅದು ಒಂದು ಕರ್ಮ. ಆದ್ದರಿಂದ ಕರ್ಮದಿಂದ ಓಡಿ ಹೋಗಲು ಯಾವುದೇ ಉಪಾಯವಿಲ್ಲ. ಕರ್ಮವನ್ನು ತ್ಯಜಿಸುವುದು ಸಾಧ್ಯವೇ ಇಲ್ಲ. ಯಾರು ಹಠದಿಂದ ಹೊರಗಿಂದ ತಮ್ಮ ಇಂದ್ರಿಯಗಳನ್ನು ತಡೆಹಿಡಿಯುತ್ತಾರೋ, ಉದಾಹರಣೆಗೆ ತಪಸ್ವಿಯಂತೆ ನಟಿಸುತ್ತಾ ಆದರೆ ಮನಸ್ಸಿನಲ್ಲೇ ಸಾಂಸಾರಿಕ ಸುಖಗಳ ಬಗ್ಗೆ ಯೋಚಿಸುತ್ತಿರುತ್ತಾರೋ ಅವರನ್ನು ಪಾಖಂಡಿ ಅಥವಾ ದಂಭಿ ಎಂದು ಕರೆಯಲಾಗುತ್ತದೆ. ಅವರಿಗಿಂತ ಯಾರು ತನ್ನ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಯಂತ್ರಿಸಿ ಯಾವುದೇ ಬಾಂಧವ್ಯವಿಲ್ಲದೆ ತನ್ನ ಕರ್ತವ್ಯಗಳನ್ನು ಪಾಲಿಸುತ್ತಾನೋ ಆ ವ್ಯಕ್ತಿಯೇ ಶ್ರೇಷ್ಠ. ಹಾಗಾದರೆ ಕರ್ಮ ಮಾಡುವುದು ಅನಿವಾರ್ಯವಾಗಿದ್ದು, ಪ್ರತಿಯೊಂದು ಕರ್ಮಕ್ಕೂ ಒಂದಲ್ಲ ಒಂದು ಫಲವಿದ್ದು ಅದು ನಮ್ಮನ್ನು ಈ ಸಂಸಾರಕ್ಕೆ ಬಂಧಿಸುತ್ತದೆ ಎಂದಾದರೆ ಮುಕ್ತಿ ಹೇಗೆ ಸಿಗುತ್ತದೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಇಲ್ಲಿಯೇ ಭಗವಂತನು ತನ್ನ ಅತ್ಯಂತ ಪ್ರಸಿದ್ಧ ಮತ್ತು ಅತ್ಯಂತ ಆಳವಾದ ಉಪದೇಶವನ್ನು ನೀಡುತ್ತಾನೆ. ಅವನು ಹೇಳುತ್ತಾನೆ, ಕರ್ಮವನ್ನು ಮಾಡುವುದರಲ್ಲಿ ಮಾತ್ರ ನಿನಗೆ ಅಧಿಕಾರವಿದೆ, ಅದರ ಫಲಗಳ ಮೇಲೆ ನಿನಗೆ ಯಾವ ಅಧಿಕಾರವೂ ಇಲ್ಲ. ಆದ್ದರಿಂದ ನೀನು ನಿನ್ನ ಕರ್ಮಗಳ ಫಲಕ್ಕೆ ಕಾರಣನಾಗಬೇಡ ಮತ್ತು ಕರ್ಮ ಮಾಡದಿರುವುದರಲ್ಲಿಯೂ ನಿನ್ನ ಆಸಕ್ತಿ ಇರಬಾರದು. ಈ ಒಂದು ಸಾಲಿನಲ್ಲಿ ಜೀವನದ ಸಾರ ಅಡಗಿದೆ. ಭಗವಂತನು ಕರ್ಮದ ಫಲ ಸಿಗುವುದಿಲ್ಲ ಎಂದು ಹೇಳುತ್ತಿಲ್ಲ. ಫಲ ಖಂಡಿತವಾಗಿಯೂ ಸಿಗುತ್ತದೆ, ಏಕೆಂದರೆ ಪ್ರಕೃತಿಯ ನಿಯಮ ಅಚಲ. ಯಾವ ಬೀಜವನ್ನು ಬಿತ್ತಲಾಗುತ್ತದೆಯೋ ಅಂತಹದ್ದೇ ಫಲ ಸಿಗುತ್ತದೆ. ಆದರೆ ಭಗವಂತನು ಹೇಳುತ್ತಿರುವುದು ಆ ಫಲದ ಮೇಲೆ ನಿನಗೆ ಅಧಿಕಾರವಿಲ್ಲ ಎಂದು. ನಿನ್ನ ಅಧಿಕಾರವು ನಿನ್ನ ಪಾಲಿನ ಕರ್ಮವನ್ನು ಸಂಪೂರ್ಣ ಪ್ರಾಮಾಣಿಕತೆಯಿಂದ, ಸಂಪೂರ್ಣ ಕುಶಲತೆಯಿಂದ ಮತ್ತು ಸಂಪೂರ್ಣ ನಿಷ್ಠೆಯಿಂದ ಮಾಡುವವರೆಗೆ ಮಾತ್ರ ಸೀಮಿತವಾಗಿದೆ. ಫಲ ಏನಾಗುತ್ತದೆ, ಯಾವಾಗ ಆಗುತ್ತದೆ, ಹೇಗಿರುತ್ತದೆ, ಇದನ್ನು ನೀನು ಪ್ರಕೃತಿಯ ಮೇಲೆ ಅಥವಾ ಪರಮಾತ್ಮನ ಮೇಲೆ ಬಿಟ್ಟುಬಿಡು. ಇದನ್ನು ಒಂದು ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳೋಣ. ಒಬ್ಬ ರೈತನ ಕರ್ತವ್ಯವೇನೆಂದರೆ ಸರಿಯಾದ ಸಮಯದಲ್ಲಿ ಹೊಲವನ್ನು ಉಳುಮೆ ಮಾಡುವುದು, ಅದರಲ್ಲಿ ಉತ್ತಮ ಬೀಜಗಳನ್ನು ಹಾಕುವುದು, ಸಮಯಕ್ಕೆ ಸರಿಯಾಗಿ ನೀರು ಹಾಯಿಸುವುದು ಮತ್ತು ಕಳೆಗಳಿಂದ ಬೆಳೆಯನ್ನು ರಕ್ಷಿಸುವುದು. ಇದೆಲ್ಲವೂ ಅವನ ಅಧಿಕಾರ ವ್ಯಾಪ್ತಿಯಲ್ಲಿದೆ ಮತ್ತು ಇದೆಲ್ಲವನ್ನು ಅವನು ಸಂಪೂರ್ಣ ಶ್ರಮದಿಂದ ಮಾಡಬೇಕು. ಆದರೆ ಬೆಳೆ ಎಷ್ಟಾಗುತ್ತದೆ ಎಂಬುದು ಅವನ ಕೈಯಲ್ಲಿಲ್ಲ. ಬಹುಶಃ ಅತಿಯಾದ ಮಳೆ ಬರಬಹುದು ಅಥವಾ ಮಳೆಯೇ ಬಾರದಿರಬಹುದು. ಬಹುಶಃ ಯಾವುದಾದರೂ ಕೀಟವು ಬೆಳೆಯನ್ನು ನಾಶ ಮಾಡಬಹುದು. ಇದೆಲ್ಲವೂ ರೈತನ ನಿಯಂತ್ರಣದಿಂದ ಹೊರಗಿದೆ. ಈಗ ರೈತನು ಕೇವಲ ಫಲದ ಬಗ್ಗೆಯೇ ಯೋಚಿಸುತ್ತಿದ್ದರೆ ಬೆಳೆ ಚೆನ್ನಾಗಿ ಬರುತ್ತದೆಯೋ ಇಲ್ಲವೋ, ನನಗೆ ಲಾಭವಾಗುತ್ತದೆಯೋ ಇಲ್ಲವೋ, ಅವನು ಚಿಂತೆ ಮತ್ತು ಒತ್ತಡದಿಂದ ತುಂಬಿ ಹೋಗುತ್ತಾನೆ. ಈ ಚಿಂತೆಯು ಅವನ ವರ್ತಮಾನದ ಕರ್ಮದ ಗುಣಮಟ್ಟದ ಮೇಲೂ ಪರಿಣಾಮ ಬೀರುತ್ತದೆ. ಆದರೆ ಕರ್ಮಯೋಗಿ ರೈತ ಏನು ಮಾಡುತ್ತಾನೆ? ಅವನು ತನ್ನ ಸಂಪೂರ್ಣ ಗಮನವನ್ನು ತನ್ನ ವರ್ತಮಾನದ ಕರ್ತವ್ಯದ ಮೇಲೆ ಕೇಂದ್ರೀಕರಿಸುತ್ತಾನೆ. ಅವನು ಹೊಲ ಉಳುಮೆ ಮಾಡುವುದನ್ನು ಆನಂದಿಸುತ್ತಾನೆ, ಬೀಜ ಬಿತ್ತುವುದನ್ನು ಒಂದು ಯಜ್ಞವೆಂದು ತಿಳಿಯುತ್ತಾನೆ ಮತ್ತು ನೀರು ಹಾಯಿಸುವುದನ್ನು ಒಂದು ಸೇವೆಯೆಂದು ಪರಿಗಣಿಸುತ್ತಾನೆ. ಅವನು ತನ್ನ ಅತ್ಯುತ್ತಮ ಪ್ರಯತ್ನವನ್ನು ಮಾಡುತ್ತಾನೆ ಮತ್ತು ನಂತರ ಫಲಿತಾಂಶವನ್ನು ಈಶ್ವರನ ಇಚ್ಛೆಯೆಂದು ಸ್ವೀಕರಿಸುತ್ತಾನೆ. ಬೆಳೆ ಚೆನ್ನಾಗಿ ಬಂದರೆ ಅದನ್ನು ಈಶ್ವರನ ಪ್ರಸಾದವೆಂದು ಭಾವಿಸುತ್ತಾನೆ ಮತ್ತು ಅಹಂಕಾರ ಪಡುವುದಿಲ್ಲ. ಬೆಳೆ ಚೆನ್ನಾಗಿ ಬರದಿದ್ದರೆ ಅವನು ನಿರಾಶನಾಗುವುದಿಲ್ಲ, ಬದಲಿಗೆ ಮುಂದಿನ ಪ್ರಯತ್ನಕ್ಕಾಗಿ ಅನುಭವದಿಂದ ಕಲಿಯುತ್ತಾನೆ. ಇದೇ ಫಲದ ಆಸಕ್ತಿಯನ್ನು ತ್ಯಜಿಸುವುದು.
ಭಗವಂತನು ಈ ಸಮತ್ವಭಾವನವನ್ನ, ಈ ಸಮತೋಲನವನ್ನೇ ಯೋಗ ಎನ್ನುತ್ತಾನೆ. ಗೆಲುವು ಮತ್ತು ಸೋಲಿನಲ್ಲಿ, ಸುಖ ಮತ್ತು ದುಃಖದಲ್ಲಿ, ಲಾಭ ಮತ್ತು ನಷ್ಟದಲ್ಲಿ, ಮಾನ ಮತ್ತು ಅಪಮಾನದಲ್ಲಿ ಯಾರು ಸಮಾನವಾಗಿರುತ್ತಾನೋ, ವಿಚಲಿತನಾಗುವುದಿಲ್ಲವೋ ಅವನೇ ನಿಜವಾದ ಯೋಗಿ. ಇದೊಂದು ಅತ್ಯಂತ ಶಕ್ತಿಶಾಲಿಯಾದ ಮಾನಸಿಕ ಸ್ಥಿತಿ. ಈ ಸ್ಥಿತಿಯನ್ನು ತಲುಪಿದ ವ್ಯಕ್ತಿಯನ್ನು ಸಂಸಾರದ ಯಾವ ಏರಿಳಿತಗಳು ಪ್ರಭಾವಿಸಲಾರವು. ಅವನು ಜೀವನವನ್ನು ಒಂದು ಆಟದಂತೆ ಆಡುತ್ತಾನೆ. ಅದರಲ್ಲಿ ಅವನು ತನ್ನ ಅತ್ಯುತ್ತಮ ಪ್ರದರ್ಶನ ನೀಡುತ್ತಾನೆ, ಆದರೆ ಸೋಲು ಗೆಲುವಿನ ಒತ್ತಡದಿಂದ ಮುಕ್ತನಾಗಿರುತ್ತಾನೆ. ಭಗವಂತನು ಅರ್ಜುನನಿಗೆ ಕರ್ಮ ಮಾಡದಿರುವ ಆಸಕ್ತಿಯಿಂದಲೂ ಎಚ್ಚರಿಕೆ ನೀಡುತ್ತಾನೆ. ಅನೇಕ ಬಾರಿ ಫಲಿತಾಂಶ ನಮ್ಮ ಅನುಕೂಲಕ್ಕೆ ಬರುವುದಿಲ್ಲ ಎಂದು ಅನಿಸಿದಾಗ ನಾವು ಕರ್ಮ ಮಾಡುವುದರಿಂದಲೇ ಹಿಂದೆ ಸರಿಯುತ್ತೇವೆ. ಒಬ್ಬ ವಿದ್ಯಾರ್ಥಿಯು ತಾನು ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವುದಿಲ್ಲ ಎಂದು ಯೋಚಿಸಿ ಓದುವುದನ್ನೇ ಬಿಟ್ಟುಬಿಡುತ್ತಾನೆ. ಇದು ಒಂದು ರೀತಿಯ ಬಂಧನ. ಕರ್ಮಯೋಗಿಯು ಯಶಸ್ಸಿನ ಲೋಭದಿಂದಲೂ ಕರ್ಮ ಮಾಡುವುದೂ ಇಲ್ಲ, ಸೋಲಿನ ಭಯದಿಂದಲೂ ಕರ್ಮವನ್ನು ತ್ಯಜಿಸುವುದೂ ಇಲ್ಲ. ಅವನು ಕೇವಲ ತನ್ನ ಕರ್ತವ್ಯವನ್ನು ಪಾಲಿಸುತ್ತಾನೆ, ಏಕೆಂದರೆ ಅದೇ ಅವನ ಧರ್ಮ. ಭಗವಂತನು ಹೇಳುತ್ತಾನೆ, ಆಸಕ್ತಿಯಿಂದ ಬಂಧಿತರಾಗಿ ಮಾಡಿದ ಕರ್ಮಗಳು ನಿಕೃಷ್ಟವಾಗಿರುತ್ತವೆ. ಆದ್ದರಿಂದ ಬುದ್ಧಿಯ ಆಶ್ರಯ ಪಡೆದು ಸಮಭಾವದಿಂದ ಕರ್ಮ ಮಾಡು. ಯಾರು ಫಲದ ಬಗ್ಗೆ ಚಿಂತಿಸುತ್ತಾರೋ ಅವರು ಅತ್ಯಂತ ದೀನ ಮತ್ತು ದಯನೀಯರಾಗಿರುತ್ತಾರೆ, ಏಕೆಂದರೆ ಅವರು ಯಾವಾಗಲೂ ಇತರರ ಮೇಲೆ ಅಥವಾ ಪರಿಸ್ಥಿತಿಗಳ ಮೇಲೆ ಅವಲಂಬಿತರಾಗಿರುತ್ತಾರೆ. ಆದರೆ ಯಾವ ಬುದ್ಧಿವಂತ ವ್ಯಕ್ತಿಯು ಸಮಭಾವದಿಂದ ಕರ್ಮ ಮಾಡುತ್ತಾನೋ ಅವನು ಈ ಜೀವನದಲ್ಲಿಯೇ ಒಳ್ಳೆಯ ಮತ್ತು ಕೆಟ್ಟ ಎರಡೂ ರೀತಿಯ ಕರ್ಮಗಳ ಫಲಗಳಿಂದ ಮುಕ್ತನಾಗುತ್ತಾನೆ. ಇದೇ ಕರ್ಮಗಳಲ್ಲಿನ ಕುಶಲತೆ. ಇದೇ ಕರ್ಮ ಬಂಧನದಿಂದ ಬಿಡುಗಡೆ ಹೊಂದುವ ಕಲೆ. ಈ ಸಿದ್ಧಾಂತವು ಕೇವಲ ಯುದ್ಧಭೂಮಿ ಅಥವಾ ರೈತರಿಗೆ ಮಾತ್ರ ಸೀಮಿತವಲ್ಲ. ಇದು ನಮ್ಮ ದೈನಂದಿನ ಜೀವನದಲ್ಲಿಯೂ ಅಷ್ಟೇ ಪ್ರಸ್ತುತವಾಗಿದೆ. ಒಬ್ಬ ತಾಯಿ ತನ್ನ ಮಗುವನ್ನು ಪೋಷಿಸುತ್ತಾಳೆ. ಅವಳು ನನ್ನ ಮಗು ದೊಡ್ಡವನಾಗಿ ನನ್ನ ಸೇವೆ ಮಾಡುತ್ತಾನೆ, ನನ್ನ ಹೆಸರನ್ನು ಬೆಳಗಿಸುತ್ತಾನೆ ಎಂದು ಯೋಚಿಸಿ ಮಾಡಿದರೆ ಅದು ಆಸಕ್ತಿ. ಒಂದು ವೇಳೆ ಮಗು ಅವಳ ನಿರೀಕ್ಷೆಗಳಿಗೆ ತಕ್ಕಂತೆ ನಡೆಯದಿದ್ದರೆ ಅವಳಿಗೆ ಆಳವಾದ ದುಃಖವಾಗುತ್ತದೆ. ಆದರೆ ಅವಳು ಕೇವಲ ತನ್ನ ಮಾತೃಧರ್ಮವನ್ನು ಪಾಲಿಸುವ ಆನಂದಕ್ಕಾಗಿ ಮಗುವನ್ನು ಒಬ್ಬ ಉತ್ತಮ ಮನುಷ್ಯನನ್ನಾಗಿ ಮಾಡುವ ಕರ್ತವ್ಯ ಭಾವದಿಂದ ಅವನನ್ನು ಪೋಷಿಸಿದರೆ ಅದು ಕರ್ಮಯೋಗ. ಮಗುವಿನ ಭವಿಷ್ಯವು ಅವನ ಪ್ರಾರಬ್ಧ, ತಾಯಿಯ ಕರ್ಮವು ಅವನಿಗೆ ನಿಸ್ವಾರ್ಥ ಪ್ರೇಮವನ್ನು ನೀಡುವುದಾಗಿದೆ. ಕಚೇರಿಯಲ್ಲಿ ಕೆಲಸ ಮಾಡುವ ವ್ಯಕ್ತಿಯು ಕೇವಲ ಬಡ್ತಿ ಅಥವಾ ಸಂಬಳ ಏರಿಕೆಗಾಗಿ ಕೆಲಸ ಮಾಡಿದರೆ ಅವನು ಯಾವಾಗಲೂ ಒತ್ತಗಗಲ್ಲಿರುತ್ತಾನೆ. ಆದರೆ ಅವನು ತನ್ನ ಕೆಲಸವನ್ನೇ ಪೂಜೆ ಎಂದು ಭಾವಿಸಿ ಸಂಪೂರ್ಣ ಗುಣಮಟ್ಟ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದರೆ ಅವನಿಗೆ ಕೆಲಸದಲ್ಲಿಯೇ ಆನಂದ ಸಿಗುತ್ತದೆ. ಬಡ್ತಿಯು ಆ ಕರ್ಮದ ಒಂದು ಸಹಜ ಪರಿಣಾಮವಾಗಿರಬಹುದು, ಆದರೆ ಅದು ಅವನ ಗುರಿಯಲ್ಲ. ಈ ಪ್ರಕಾರ ಕರ್ಮಯೋಗವು ನಮ್ಮ ಜೀವನದ ಪ್ರತಿಯೊಂದು ಸಣ್ಣ ದೊಡ್ಡ ಕಾರ್ಯವನ್ನು ಒಂದು ಯಜ್ಞ, ಒಂದು ಪೂಜೆ, ಒಂದು ಉಪಾಸನೆಯಾಗಿ ಹೇಗೆ ಪರಿವರ್ತಿಸಬಹುದು ಎಂದು ನಮಗೆ ಕಲಿಸುತ್ತದೆ. ನಾವು ನಮ್ಮ ಪ್ರತಿಯೊಂದು ಕರ್ಮವನ್ನು ಈಶ್ವರನಿಗೆ ಸಮರ್ಪಿಸಿದಾಗ ಮತ್ತು ಫಲಿತಾಂಶದ ಚಿಂತೆಯಿಂದ ಮುಕ್ತರಾದಾಗ ಅದೇ ಕರ್ಮವು ನಮ್ಮನ್ನು ಬಂಧಿಸುವ ಬದಲು ನಮ್ಮನ್ನು ಮುಕ್ತಗೊಳಿಸುವ ಸಾಧನವಾಗುತ್ತದೆ. ಕರ್ಮಯೋಗದ ಮಾರ್ಗವನ್ನು ತೋರಿಸಿದ ನಂತರ ನಮ್ಮ ಪ್ರತಿಯೊಂದು ಕರ್ಮದ ಹಿಂದಿನ ನಿಜವಾದ ಶಕ್ತಿ ಯಾವುದು ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ಅವಶ್ಯಕ. ಆ ಶಕ್ತಿ ನಮ್ಮ ಮನಸ್ಸು. ಭಗವಂತನಿಗೆ ತಿಳಿದಿದೆ, ಜ್ಞಾನದ ಎಷ್ಟೇ ಮಾತುಗಳನ್ನು ಆಡಿದರೂ, ಕರ್ಮದ ಎಷ್ಟೇ ಉಪದೇಶವನ್ನು ನೀಡಿದರೂ ಮನುಷ್ಯನ ಮನಸ್ಸು ಅವನ ವಶದಲ್ಲಿಲ್ಲದಿದ್ದರೆ ಅವನು ಶಾಂತಿಯನ್ನಾಗಲಿ ಸ್ಥಿರತೆಯನ್ನಾಗಲಿ ಪಡೆಯಲಾರ. ಆದ್ದರಿಂದ ಗೀತೆಯು ಕೇವಲ ಒಂದು ತತ್ವಶಾಸ್ತ್ರವಲ್ಲ, ಬದಲಿಗೆ ಮನಸ್ಸಿನ ಕಾರ್ಯವೈಖರಿ ಮತ್ತು ಅದನ್ನು ನಿಯಂತ್ರಿಸುವ ವಿಧಾನಗಳ ಮೇಲೆ ವಿಸ್ತಾರವಾಗಿ ಬೆಳಕು ಚೆಲ್ಲುವ ಒಂದು ಆಳವಾದ ಮನೋವಿಜ್ಞಾನವೂ ಆಗಿದೆ. ಭಗವಂತನು ಒಂದು ಕ್ರಾಂತಿಕಾರಿ ಸೂತ್ರವನ್ನು ನೀಡುತ್ತಾನೆ. ಮನುಷ್ಯನು ತನ್ನ ಪ್ರಯತ್ನದಿಂದಲೇ ತನ್ನನ್ನು ಉದ್ಧಾರ ಮಾಡಿಕೊಳ್ಳಬೇಕು ಮತ್ತು ತನ್ನ ಪತನಕ್ಕೆ ಕಾರಣನಾಗಬಾರದು, ಏಕೆಂದರೆ ಈ ಮನುಷ್ಯನೇ ತನಗೆ ಮಿತ್ರ ಮತ್ತು ತಾನೇ ತನಗೆ ಶತ್ರು. ಇದು ಭಗವಂತನು ನಮ್ಮ ಮೇಲೆ ಹೊರಿಸುತ್ತಿರುವ ಒಂದು ದೊಡ್ಡ ಜವಾಬ್ದಾರಿ. ನಾವು ನಮ್ಮ ಸಮಸ್ಯೆಗಳಿಗೆ ಬೇರೆ ಯಾರನ್ನೂ ದೂಷಿಸಲಾಗದು. ಅದೃಷ್ಟವನ್ನಾಗಲಿ, ಪರಿಸ್ಥಿತಿಗಳನ್ನಾಗಲಿ ಅಥವಾ ಇತರ ಮಕ್ಕಳನ್ನಾಗಲಿ. ನಮ್ಮ ಏಳಿಗೆ ಮತ್ತು ನಮ್ಮ ಪತನವು ಸಂಪೂರ್ಣವಾಗಿ ನಮ್ಮ ಮನಸ್ಸಿನ ಮೇಲೆ ಅವಲಂಬಿತವಾಗಿದೆ. ಈಗ ಮನಸ್ಸು ಯಾವಾಗ ನಮ್ಮ ಮಿತ್ರನಾಗುತ್ತದೆ ಮತ್ತು ಯಾವಾಗ ಶತ್ರು ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಭಗವಂತನು ಸ್ಪಷ್ಟಪಡಿಸುತ್ತಾನೆ, ಯಾವ ವ್ಯಕ್ತಿಯು ತನ್ನ ಮನಸ್ಸನ್ನು ಗೆದ್ದಿದ್ದಾನೋ, ಅಂದರೆ ಅದನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೋ, ಅವನಿಗೆ ಅವನ ಮನಸ್ಸೇ ಅವನ ಅತ್ಯಂತ ಪ್ರೀತಿಯ ಮಿತ್ರ. ಅದು ಅವನಿಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ, ಅವನನ್ನು ಶಾಂತ ಮತ್ತು ಸ್ಥಿರವಾಗಿಡುತ್ತದೆ ಮತ್ತು ಅವನನ್ನು ಪರಮಾತ್ಮನೊಂದಿಗೆ ಜೋಡಿಸುತ್ತದೆ.
ಆದರೆ ಯಾವ ವ್ಯಕ್ತಿಯ ಮನಸ್ಸು ಅವನ ವಶದಲ್ಲಿಲ್ಲವೋ, ಯಾರು ತನ್ನ ಇಚ್ಛೆಗಳು, ಭಾವನೆಗಳು ಮತ್ತು ಆಲೋಚನೆಗಳ ದಾಸನಾಗಿದ್ದಾನೋ ಅವನಿಗೆ ಅವನ ಮನಸ್ಸೇ ಅತಿದೊಡ್ಡ ಶತ್ರುವಿನಂತೆ ವರ್ತಿಸುತ್ತದೆ. ಅದು ಅವನನ್ನು ಚಿಂತೆ, ಭಯ, ಕೋಪ ಮತ್ತು ನಿರಾಶೆಯ ಬಲೆಯಲ್ಲಿ ಸಿಲುಕಿಸುತ್ತದೆ ಮತ್ತು ಅವನಿಗೆ ನಿರಂತರ ದುಃಖವನ್ನು ನೀಡುತ್ತದೆ. ಒಬ್ಬ ವ್ಯಾವಹಾರಿಕ ಯೋಧನಾದ ಅರ್ಜುನನು ತಕ್ಷಣವೇ ಅತ್ಯಂತ ಪ್ರಸ್ತುತವಾದ ಪ್ರಶ್ನೆಯನ್ನು ಕೇಳುತ್ತಾನೆ. ಅವನು ಹೇಳುತ್ತಾನೆ, ಹೇ ಕೃಷ್ಣ, ಈ ಮನಸ್ಸು ಅತ್ಯಂತ ಚಂಚಲ, ಗೊಂದಲಕಾರಿ, ಹಠಮಾರಿ ಮತ್ತು ಬಲಶಾಲಿ. ಇದನ್ನು ಹತೋಟಿಗೆ ತರುವುದು ಗಾಳಿಯನ್ನು ಮುಷ್ಟಿಯಲ್ಲಿ ಹಿಡಿದಷ್ಟೇ ಕಷ್ಟವೆಂದು ನನಗೆ ತೋರುತ್ತದೆ. ಇದು ನಮ್ಮೆಲ್ಲರ ವ್ಯಥೆ. ನಾವೆಲ್ಲರೂ ಮನಸ್ಸು ಒಂದು ಕ್ಷಣವೂ ಶಾಂತವಾಗಿರುವುದಿಲ್ಲ ಎಂದು ನಾವನುಭವಿಸುತ್ತೇವೆ. ಅದು ಕೆಲವೊಮ್ಮೆ ಭೂತಕಾಲದ ನೆನಪುಗಳಲ್ಲಿ ಓಡಿದರೆ, ಕೆಲವೊಮ್ಮೆ ಭವಿಷ್ಯದ ಕಲ್ಪನೆಗಳಲ್ಲಿ. ಇದನ್ನು ಒಂದು ವಿಷಯದ ಮೇಲೆ ನಿಲ್ಲಿಸುವುದು ಬಹುತೇಕ ಅಸಾಧ್ಯವೆನಿಸುತ್ತದೆ. ಭಗವಂತನು ಅರ್ಜುನನ ಈ ಮಾತನ್ನು ಒಪ್ಪಿಕೊಳ್ಳುತ್ತಾನೆ. ಇದು ಸುಲಭವೆಂದು ಅವನು ಹೇಳುವುದಿಲ್ಲ. ನಿಸ್ಸಂದೇಹವಾಗಿ ಮನಸ್ಸು ಚಂಚಲ ಮತ್ತು ಕಷ್ಟದಿಂದ ವಶಕ್ಕೆ ಬರುವಂಥದ್ದು ಎಂದು ಅವನು ಒಪ್ಪಿಕೊಳ್ಳುತ್ತಾನೆ. ಆದರೆ ನಂತರ ಅವನು ಅದಕ್ಕೆ ಉಪಾಯವನ್ನು ಹೇಳುತ್ತಾನೆ. ಅವನು ಹೇಳುತ್ತಾನೆ, ಹೇ ಕುಂತಿಪುತ್ರ, ಈ ಮನಸ್ಸು ಅಭ್ಯಾಸ ಮತ್ತು ವೈರಾಗ್ಯದಿಂದ ವಶಕ್ಕೆ ಬರುತ್ತದೆ. ಈ ಎರಡು ಶಬ್ದಗಳು ಮನಸ್ಸನ್ನು ಸಾಧಿಸುವ ಸಂಪೂರ್ಣ ಪ್ರಕ್ರಿಯೆಯ ಸಾರ. ಮೊದಲನೆಯದು ಅಭ್ಯಾಸ. ಅಭ್ಯಾಸ ಎಂದರೆ ನಿರಂತರ ಪ್ರಯತ್ನ. ಮನಸ್ಸನ್ನು ಮತ್ತೆ ಮತ್ತೆ ಎಳೆದು ನಾವು ಎಲ್ಲಿ ಅದನ್ನು ನೆಲೆಗೊಳಿಸಲು ಬಯಸುತ್ತೇವೆಯೋ ಅದೇ ಗುರಿಯ ಮೇಲೆ ತರುವ ಪ್ರಯತ್ನ. ಹೇಗೆ ತುಂಟ ಮಗುವು ಮತ್ತೆ ಮತ್ತೆ ತರಗತಿಯಿಂದ ಹೊರಗೆ ಓಡುತ್ತದೆಯೋ ಮತ್ತು ಶಿಕ್ಷಕನು ಪ್ರೀತಿಯಿಂದ ಅಥವಾ ಸ್ವಲ್ಪ ಕಠೋರತೆಯಿಂದ ಅದನ್ನು ಮತ್ತೆ ತರಗತಿಗೆ ಕರೆತರುತ್ತಾನೋ, ಹಾಗೆಯೇ ನಾವು ನಮ್ಮ ಮನಸ್ಸಿನೊಂದಿಗೆ ಮಾಡಬೇಕು. ಯಾವಾಗ ಮನಸ್ಸು ಧ್ಯಾನದ ಸಮಯದಲ್ಲಿ ಅಥವಾ ಯಾವುದೇ ಕಾರ್ಯದ ಸಮಯದಲ್ಲಿ ಅತ್ತಿತ್ತ ಅಲೆಯುತ್ತದೆಯೋ, ನಿರಾಶೆಗೊಳ್ಳದೆ, ನಮ್ಮನ್ನು ನಾವು ದೂಷಿಸಿಕೊಳ್ಳದೆ ಅದನ್ನು ನಿಧಾನವಾಗಿ ಮತ್ತೆ ನಮ್ಮ ಗುರಿಯತ್ತ ತರಬೇಕು. ಈ ಪ್ರಕ್ರಿಯೆಯು ಒಂದು ದಿನ, ಒಂದು ತಿಂಗಳು ಅಥವಾ ಒಂದು ವರ್ಷದ್ದಲ್ಲ. ಇದು ಜೀವನ ಪೂರ್ತಿ ನಡೆಯುವ ಅಭ್ಯಾಸ. ನಿಧಾನವಾಗಿ ನಾವು ಈ ಅಭ್ಯಾಸವನ್ನು ಮಾಡುತ್ತಾ ಹೋದಂತೆ ಮನಸ್ಸಿನ ಅಲೆಯುವ ಅಭ್ಯಾಸವು ಕಡಿಮೆಯಾಗುತ್ತದೆ ಮತ್ತು ಅದರ ಏಕಾಗ್ರತೆಯ ಶಕ್ತಿ ಹೆಚ್ಚಾಗುತ್ತದೆ. ಎರಡನೆಯ ಮಹತ್ವದ ಶಬ್ದ ವೈರಾಗ್ಯ. ವೈರಾಗ್ಯ ಎಂದರೆ ಸಂಸಾರವನ್ನು ತೊರೆದು ಕಾಡಿಗೆ ಹೋಗುವುದಲ್ಲ. ವೈರಾಗ್ಯವು ಒಂದು ಮಾನಸಿಕ ಸ್ಥಿತಿ. ಇದರರ್ಥ ಮನಸ್ಸನ್ನು ತಮ್ಮತ್ತ ಸೆಳೆಯುವ ಸಂಸಾರದ ವಿಷಯಗಳ ಬಗ್ಗೆ ಆಸಕ್ತಿ ಇಲ್ಲದಿರುವುದು. ನಮ್ಮ 5 ಇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ನಿರಂತರವಾಗಿ ಹೊರಗಿನ ಪ್ರಪಂಚದಿಂದ ಸಂದೇಶಗಳನ್ನು ತಂದು ಮನಸ್ಸಿನಲ್ಲಿ ಇಚ್ಛೆಗಳನ್ನು ಹುಟ್ಟಿಸುತ್ತವೆ. ಏನಾದರೂ ಸುಂದರವಾದುದನ್ನು ನೋಡಿ ಅದನ್ನು ಪಡೆಯುವ ಇಚ್ಛೆ, ಏನಾದರೂ ಒಳ್ಳೆಯದನ್ನು ಕೇಳಿ ಅದನ್ನು ಮತ್ತೆ ಮತ್ತೆ ಕೇಳುವ ಇಚ್ಛೆ, ಏನಾದರೂ ರುಚಿಕರವಾದುದನ್ನು ತಿಂದು ಅದನ್ನು ಇನ್ನೂ ತಿನ್ನುವ ಇಚ್ಛೆ, ಈ ಇಚ್ಛೆಗಳೇ ಮನಸ್ಸನ್ನು ಚಂಚಲಗೊಳಿಸುತ್ತವೆ. ವೈರಾಗ್ಯ ಎಂದರೆ ಈ ಇಚ್ಛೆಗಳ ಹರಿವನ್ನು ವಿವೇಕದಿಂದ ನೋಡಿ ಅವುಗಳ ಹಿಂದೆ ಓಡದಿರುವುದು. ಸಂಸಾರಿಕ ಸುಖಗಳು ಕ್ಷಣಿಕ ಮತ್ತು ಕೊನೆಗೆ ದುಃಖಕ್ಕೆ ಕಾರಣವಾಗುತ್ತವೆ ಎಂದು. ಬುದ್ಧಿಯಲ್ಲಿ ಈ ನಿಶ್ಚಯವು ಆಳವಾದಾಗ ಮನಸ್ಸು ಸಹಜವಾಗಿಯೇ ಈ ವಿಷಯಗಳಿಂದ ದೂರ ಸರಿಯಲಾರಂಭಿಸುತ್ತದೆ. ಅಭ್ಯಾಸ ಮತ್ತು ವೈರಾಗ್ಯವು ಒಂದು ಗಾಡಿಯ 2 ಚಕ್ರಗಳಿದ್ದಂತೆ. ಒಂದಿಲ್ಲದೆ ಮತ್ತೊಂದು ಅಪೂರ್ಣ. ನೀವು ಕೇವಲ ಅಭ್ಯಾಸ ಮಾಡಿದರೆ, ಆದರೆ ಮನಸ್ಸಿನಲ್ಲಿ ಸಾಂಸಾರಿಕ ಭೋಗಗಳ ಪ್ರಬಲ ಇಚ್ಛೆ ಇದ್ದರೆ ನಿಮ್ಮ ಅಭ್ಯಾಸವು ಯಶಸ್ವಿಯಾಗುವುದಿಲ್ಲ. ಮತ್ತು ನೀವು ಕೇವಲ ವೈರಾಗ್ಯದ ಮಾತುಗಳನ್ನಾಡಿದರೆ, ಆದರೆ ಮನಸ್ಸನ್ನು ಏಕಾಗ್ರಗೊಳಿಸುವ ಅಭ್ಯಾಸ ಮಾಡದಿದ್ದರೆ ನಿಮ್ಮ ಮನಸ್ಸು ಶೂನ್ಯದಲ್ಲಿ ಅಲೆಯುತ್ತಿರುತ್ತದೆ. ಆದ್ದರಿಂದ ಎರಡೂ ಜೊತೆಜೊತೆಯಾಗಿ ಸಾಗುವುದು ಅವಶ್ಯಕ. ತನ್ನ ಮನಸ್ಸನ್ನು ಗೆದ್ದ ಯೋಗಿಯ ಸ್ಥಿತಿಯನ್ನು ಭಗವಂತನು ವಿವರಿಸುತ್ತಾನೆ. ಅಂತಹ ವ್ಯಕ್ತಿಯು ಚಳಿ ಬಿಸಿ, ಸುಖ ದುಃಖ ಮತ್ತು ಮಾನ ಅಪಮಾನಗಳಲ್ಲಿಯೂ ಶಾಂತ ಮತ್ತು ಸ್ಥಿರವಾಗಿರುತ್ತಾನೆ. ಅವನಿಗೆ ಮಣ್ಣಿನ ಹೆಂಟೆ, ಕಲ್ಲು ಮತ್ತು ಚಿನ್ನ ಒಂದೇ ಸಮನಾಗಿರುತ್ತವೆ. ಇದರರ್ಥ ಅವನಿಗೆ ಚಿನ್ನದ ಬೆಲೆ ತಿಳಿದಿಲ್ಲ ಎಂದಲ್ಲ, ಬದಲಿಗೆ ಅವನ ಆಂತರಿಕ ಸುಖವು ಈ ಬಾಹ್ಯ ವಸ್ತುಗಳ ಮೇಲೆ ಅವಲಂಬಿತವಾಗಿಲ್ಲ ಎಂದರ್ಥ. ನಮ್ಮ ಮನಸ್ಸು ಅಶಾಂತವಾಗಿರುವವರೆಗೂ ನಮಗೆ ನಿಜವಾದ ಸುಖ ಮತ್ತು ಶಾಂತಿ ಸಿಗಲಾರದು. ಅಶಾಂತವಾದ ಕೊಳದಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೀವು ಸ್ಪಷ್ಟವಾಗಿ ನೋಡಲಾರಿರಿ. ಅದೇ ರೀತಿ ಅಶಾಂತ ಮನಸ್ಸಿನಲ್ಲಿ ನೀವು ಆತ್ಮದ ಸ್ವರೂಪದ ಅಥವಾ ಪರಮಾತ್ಮನ ಉಪಸ್ಥಿತಿಯ ಅನುಭವವನ್ನು ಪಡೆಯಲಾರಿರಿ. ಆದ್ದರಿಂದ ಜೀವನದ ಅತಿದೊಡ್ಡ ಪುರುಷಾರ್ಥ, ಅತಿದೊಡ್ಡ ಸಾಧನೆಯು ನಮ್ಮ ಮನಸ್ಸನ್ನು ಗೆಲ್ಲುವುದೇ ಆಗಿದೆ. ಯಾರು ಈ ಒಂದು ಕೋಟೆಯನ್ನು ಜಯಿಸುತ್ತಾನೋ ಅವನು ಜೀವನದ ಪ್ರತಿಯೊಂದು ಯುದ್ಧದಲ್ಲಿಯೂ ವಿಜಯಶಾಲಿಯಾಗುತ್ತಾನೆ. ಮನಸ್ಸಿನ ಕಾರ್ಯವೈಖರಿಯನ್ನು ವಿವರಿಸಿದ ನಂತರ ಭಗವಾನ್ ಶ್ರೀಕೃಷ್ಣನು ಮನಸ್ಸು, ಬುದ್ಧಿ ಮತ್ತು ಸಂಪೂರ್ಣ ಪ್ರಕೃತಿಯನ್ನು ನಡೆಸುವ ಶಕ್ತಿಯನ್ನು ಅನಾವರಣಗೊಳಿಸುತ್ತಾನೆ. ಇದು ಪ್ರಕೃತಿಯ 3 ಗುಣಗಳ ಸಿದ್ಧಾಂತ. ಇದು ಗೀತೆಯ ಮತ್ತೊಂದು ಮೂಲಭೂತ ಮತ್ತು ಗಹನವಾದ ಅಧ್ಯಾಯವಾಗಿದ್ದು, ನಾವು ಏಕೆ ಹೀಗೆ ವರ್ತಿಸುತ್ತೇವೆ ಮತ್ತು ಬೇರೆ ಬೇರೆ ಜನರ ಸ್ವಭಾವದಲ್ಲಿ ಇಷ್ಟೊಂದು ಭಿನ್ನತೆ ಏಕೆ ಇರುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ.
ಭಗವಂತನು ಹೇಳುತ್ತಾನೆ, ಈ ಸೃಷ್ಟಿಯಲ್ಲಿ ಅಂತಹ ಯಾವುದೇ ಪ್ರಾಣಿ ಇಲ್ಲ, ಅದು ಈ ಭೂಮಿಯ ಮೇಲೆ ಇರಲಿ ಅಥವಾ ಸ್ವರ್ಗದ ಲೋಕಗಳಲ್ಲಿ ಇರಲಿ, ಪ್ರಕೃತಿಯಿಂದ ಹುಟ್ಟಿದ ಈ 3 ಗುಣಗಳಿಂದ ಮುಕ್ತವಾಗಿರುವುದು. ಈ 3 ಗುಣಗಳೆಂದರೆ ಸತ್ವ, ರಜಸ್ ಮತ್ತು ತಮಸ್. ಇವು 3 ದಾರಗಳಂತೆ, ಇವುಗಳಿಂದ ಸಂಪೂರ್ಣ ಸಂಸಾರದ ನೇಯ್ಗೆಯಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಈ 3 ಗುಣಗಳು ಇರುತ್ತವೆ, ಆದರೆ ಅವುಗಳ ಪ್ರಮಾಣವು ಬೇರೆ ಬೇರೆಯಾಗಿರುತ್ತದೆ. ಯಾವ ಗುಣದ ಪ್ರಾಧಾನ್ಯತೆ ಇರುತ್ತದೆಯೋ ವ್ಯಕ್ತಿಯ ಸ್ವಭಾವ ಮತ್ತು ವರ್ತನೆಯೂ ಹಾಗೆಯೇ ಆಗುತ್ತದೆ. ಮೊದಲನೆಯ ಗುಣ ಸತ್ವಗುಣ. ಸತ್ವ ಎಂದರೆ ಪವಿತ್ರತೆ, ಪ್ರಕಾಶ ಮತ್ತು ಜ್ಞಾನ. ಇದು ನಿರ್ಮಲವಾಗಿರುತ್ತದೆ. ಒಬ್ಬ ವ್ಯಕ್ತಿಯಲ್ಲಿ ಸತ್ವಗುಣವು ಹೆಚ್ಚಾದಾಗ ಅವನ ಜೀವನದಲ್ಲಿ ಶಾಂತಿ, ಸಂತೋಷ, ವಿವೇಕ, ದಯೆ ಮತ್ತು ಆನಂದದ ಅನುಭವವಾಗುತ್ತದೆ. ಅವನ ಬುದ್ಧಿಯು ತೀಕ್ಷ್ಣ ಮತ್ತು ಸಾತ್ವಿಕವಾಗುತ್ತದೆ. ಅವನು ಸರಿ ಮತ್ತು ತಪ್ಪಿನ ವ್ಯತ್ಯಾಸವನ್ನು ಸುಲಭವಾಗಿ ಅರಿಯಬಲ್ಲ. ಅವನಿಗೆ ಜ್ಞಾನವನ್ನು ಪಡೆಯುವುದರಲ್ಲಿ, ಒಳ್ಳೆಯ ಕಾರ್ಯಗಳಲ್ಲಿ ಮತ್ತು ಈಶ್ವರನ ಧ್ಯಾನದಲ್ಲಿ ಆನಂದ ಸಿಗುತ್ತದೆ. ಸಾತ್ವಿಕ ಸುಖವು ಆರಂಭದಲ್ಲಿ ವಿಷದಂತೆ ಅನಿಸಬಹುದು, ಏಕೆಂದರೆ ಇದರಲ್ಲಿ ಶಿಸ್ತು ಮತ್ತು ಸಂಯಮದ ಅವಶ್ಯಕತೆ ಇರುತ್ತದೆ. ಆದರೆ ಅದರ ಪರಿಣಾಮವು ಅಮೃತದ ಸಮಾನವಾಗಿರುತ್ತದೆ. ಅದು ಶಾಶ್ವತ ಶಾಂತಿಯನ್ನು ನೀಡುತ್ತದೆ. ಉದಾಹರಣೆಗೆ, ಬೆಳಿಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡುವುದು ಅಥವಾ ಧ್ಯಾನ ಮಾಡುವುದು ಆರಂಭದಲ್ಲಿ ಕಷ್ಟವೆನಿಸುತ್ತದೆ, ಆದರೆ ನಂತರ ಇದು ಆರೋಗ್ಯ ಮತ್ತು ಆನಂದವನ್ನು ನೀಡುತ್ತದೆ. ಎರಡನೆಯ ಗುಣ ರಜೋಗುಣ. ರಜಸ್ಸು ಎಂದರೆ ಕ್ರಿಯಾಶೀಲತೆ, ಉತ್ಸಾಹ, ಕಾಮನೆ ಮತ್ತು ಆಸಕ್ತಿ. ರಜೋಗುಣದ ಪ್ರಾಧಾನ್ಯತೆ ಇದ್ದಾಗ ವ್ಯಕ್ತಿಯು ಅತ್ಯಂತ ಕ್ರಿಯಾಶೀಲನಾಗುತ್ತಾನೆ. ಅವನೊಳಗೆ ಅನಂತ ಇಚ್ಛೆಗಳು ಮತ್ತು ಮಹತ್ವಾಕಾಂಕ್ಷೆಗಳು ಹುಟ್ಟಿಕೊಳ್ಳುತ್ತವೆ. ಅವನು ನಿರಂತರವಾಗಿ ಕರ್ಮದಲ್ಲಿ ತೊಡಗಿರುತ್ತಾನೆ. ಧನ, ಪದವಿ ಮತ್ತು ಪ್ರತಿಷ್ಠೆಯ ಹಿಂದೆ ಓಡುತ್ತಾನೆ. ಅವನಿಗೆ ತನ್ನ ಇಂದ್ರಿಯಗಳ ಭೋಗದಲ್ಲಿಯೇ ಸುಖ ಸಿಗುತ್ತದೆ. ರಾಜಸಿಕ ಸುಖವು ಆರಂಭದಲ್ಲಿ ಅಮೃತದಂತೆ ಅನಿಸುತ್ತದೆ, ಏಕೆಂದರೆ ಇದು ತಕ್ಷಣವೇ ಇಂದ್ರಿಯಗಳಿಗೆ ಆನಂದವನ್ನು ನೀಡುತ್ತದೆ. ಆದರೆ ಅದರ ಪರಿಣಾಮವು ವಿಷದ ಸಮಾನವಾಗಿರುತ್ತದೆ, ಏಕೆಂದರೆ ಇದು ಕೊನೆಯಗೆ ದುಃಖ, ಒತ್ತಡ ಮತ್ತು ಅಶಾಂತಿಗೆ ಕಾರಣವಾಗುತ್ತದೆ. ಉದಾಹರಣೆಗೆ, ಹೆಚ್ಚು ಊಟ ಮಾಡುವುದು ಆ ಕ್ಷಣಕ್ಕೆ ಸುಖಕರವೆನಿಸುತ್ತದೆ, ಆದರೆ ನಂತರ ಅದು ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ. ರಾಜಸಿಕ ವ್ಯಕ್ತಿಯ ಮುಖ್ಯ ಸಮಸ್ಯೆ ಎಂದರೆ ಅವನ ಇಚ್ಛೆಗಳು ಎಂದಿಗೂ ಪೂರ್ಣಗೊಳ್ಳುವುದಿಲ್ಲ. ಒಂದು ಇಚ್ಛೆ ಪೂರ್ಣಗೊಂಡ ತಕ್ಷಣ 10 ಹೊಸ ಇಚ್ಛೆಗಳು ಹುಟ್ಟಿಕೊಳ್ಳುತ್ತದೆ ಮತ್ತು ಅವನು ಜೀವನ ಪೂರ್ತಿ ಈ ಮರೀಚಿಕೆಯಲ್ಲೇ ಅಲೆಯುತ್ತಿರುತ್ತಾನೆ. ಮೂರನೆಯ ಗುಣ ತಮೋಗುಣ. ತಮಸ್ಸು ಎಂದರೆ ಅಂಧಕಾರ, ಅಜ್ಞಾನ, ಆಲಸ್ಯ ಮತ್ತು ಜಡತ್ವ. ತಮೋಗುಣವು ಹೆಚ್ಚಾದಾಗ ವ್ಯಕ್ತಿಯ ವಿವೇಕವು ನಾಶವಾಗುತ್ತದೆ. ಅವನು ಆಲಸ್ಯ, ನಿದ್ರೆ ಮತ್ತು ಪ್ರಮಾದದಲ್ಲಿ ಮುಳುಗಿರುತ್ತಾನೆ. ಅವನಿಗೆ ಅಧರ್ಮದಲ್ಲಿಯೇ ಧರ್ಮ ಕಾಣಿಸುತ್ತದೆ ಮತ್ತು ತಪ್ಪು ಕಾರ್ಯಗಳಲ್ಲಿಯೇ ಆನಂದ ಸಿಗುತ್ತದೆ. ಅವನಿಗೆ ತನ್ನ ಕರ್ತವ್ಯದ ಜ್ಞಾನವೂ ಇರುವುದಿಲ್ಲ, ಅದನ್ನು ಮಾಡುವ ಇಚ್ಛೆಯೂ ಇರುವುದಿಲ್ಲ. ತಾಮಸಿಕ ಸುಖವು ಆರಂಭದಿಂದ ಕೊನೆಯವರೆಗೂ ಮೋಹಗೊಳಿಸುವ ಮತ್ತು ದುಃಖದಾಯಕವಾಗಿರುತ್ತದೆ. ಇದು ವ್ಯಕ್ತಿಯನ್ನು ಸಂಪೂರ್ಣವಾಗಿ ನಿಷ್ಕ್ರಿಯ ಮತ್ತು ಭ್ರಮಿತನನ್ನಾಗಿ ಮಾಡುತ್ತದೆ. ಈ 3 ಗುಣಗಳು ಕೇವಲ ನಮ್ಮ ಸ್ವಭಾವವನ್ನಲ್ಲ, ನಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಪ್ರಭಾವಿಸುತ್ತವೆ. ನಮ್ಮ ಶ್ರದ್ಧೆ, ನಮ್ಮ ಆಹಾರ, ನಮ್ಮ ಯಜ್ಞ, ನಮ್ಮ ತಪಸ್ಸು ಮತ್ತು ನಮ್ಮ ದಾನವು ಈ 3 ಗುಣಗಳಿಗೆ ಅನುಗುಣವಾಗಿ ಬೇರೆ ಬೇರೆ ರೀತಿಯದ್ದಾಗಿರುತ್ತದೆ. ಉದಾಹರಣೆಗೆ, ಸಾತ್ವಿಕ ಶ್ರದ್ಧೆಯುಳ್ಳವರು ದೇವತೆಗಳನ್ನು ಅಥವಾ ಸಾತ್ವಿಕ ಗುರುಗಳನ್ನು ಪೂಜಿಸುತ್ತಾರೆ. ರಾಜಸಿಕರು ಯಕ್ಷರನ್ನು ಮತ್ತು ರಾಕ್ಷಸರನ್ನು, ಅಂದರೆ ಧನ ಮತ್ತು ಶಕ್ತಿಯ ಪ್ರತೀಕಗಳನ್ನು ಪೂಜಿಸುತ್ತಾರೆ, ಮತ್ತು ತಾಮಸಿಕರು ಭೂತ ಪ್ರೇತಗಳು ಅಥವಾ ಮೂಢನಂಬಿಕೆಗಳಲ್ಲಿ ತೊಡಗಿರುತ್ತಾರೆ. ಇದೇ ರೀತಿ ಆಹಾರದ ಪ್ರಭಾವವೂ ಇರುತ್ತದೆ. ಸಾತ್ವಿಕ ಆಹಾರವು ಆಯುಷ್ಯ, ಬುದ್ಧಿ, ಬಲ, ಆರೋಗ್ಯ ಮತ್ತು ಸುಖವನ್ನು ಹೆಚ್ಚಿಸುವಂಥದ್ದು. ಇದು ರಸಭರಿತ, ಸ್ನಿಗ್ಧ ಮತ್ತು ಮನಸ್ಸಿಗೆ ಪ್ರಿಯವಾದದ್ದು. ಉದಾಹರಣೆಗೆ ಹಣ್ಣುಗಳು, ತರಕಾರಿಗಳು, ಹಾಲು ಮತ್ತು ಧಾನ್ಯಗಳು. ರಾಜಸಿಕ ಆಹಾರವು ಅತಿಯಾದ ಕಹಿ, ಹುಳಿ, ಉಪ್ಪು, ಬಿಸಿ ಮತ್ತು ಖಾರವಾಗಿರುತ್ತದೆ. ಇದು ದುಃಖ, ಚಿಂತೆ ಮತ್ತು ರೋಗಗಳನ್ನು ಉಂಟುಮಾಡುತ್ತದೆ. ಮತ್ತು ತಾಮಸಿಕ ಆಹಾರವು ಅರೆಬೆಂದ, ರಸವಿಲ್ಲದ, ದುರ್ಗಂಧಯುಕ್ತ, ಹಳಸಿದ ಮತ್ತು ಅಪವಿತ್ರವಾಗಿರುತ್ತದೆ. ಇದು ಆಲಸ್ಯ ಮತ್ತು ಅಜ್ಞಾನವನ್ನು ಹೆಚ್ಚಿಸುತ್ತದೆ. ಭಗವಂತನ ಈ ಉಪದೇಶವು ನಮ್ಮನ್ನು ಆತ್ಮನಿರೀಕ್ಷಣೆಗೆ ಪ್ರೇರೇಪಿಸುತ್ತದೆ. ನಮ್ಮೊಳಗೆ ಇಣುಕಿ ನೋಡಿ, ನಮ್ಮ ಜೀವನದಲ್ಲಿ ಯಾವ ಗುಣದ ಪ್ರಾಧಾನ್ಯತೆ ಇದೆ ಎಂದು ನೋಡಬೇಕು. ನಮ್ಮ ಗುರಿಯು ತಮಸ್ಸು ಮತ್ತು ರಜಸ್ಸನ್ನು ಹತ್ತಿಕ್ಕಿ ಸತ್ವಗುಣವನ್ನು ಹೆಚ್ಚಿಸುವುದಾಗಿದೆ. ನಾವು ಸಾತ್ವಿಕ ಆಹಾರವನ್ನು ಸೇವಿಸಿದಾಗ, ಸಾತ್ವಿಕ ಜನರ ಸಂಗತಿ ಮಾಡಿದಾಗ, ಒಳ್ಳೆಯ ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗ ಮತ್ತು ನಮ್ಮ ಕರ್ಮಗಳನ್ನು ಸಾತ್ವಿಕವಾಗಿಸಿದಾಗ ನಮ್ಮೊಳಗೆ ಸತ್ವಗುಣವು ವೃದ್ಧಿಯಾಗುತ್ತದೆ. ಆದರೆ ಭಗವಂತನು ಹೇಳುತ್ತಾನೆ, ಪರಮ ಗುರಿಯು ಈ 3 ಗುಣಗಳನ್ನು ಮೀರಿ ಹೋಗುವುದು, ಅಂದರೆ ಗುಣಾತೀತನಾಗುವುದು.
ಯಾರು ಸತ್ವ, ರಜಸ್ ಮತ್ತು ತಮಸ್ಸು ಈ ಮೂರೂ ಗುಣಗಳನ್ನು ದಾಟುತ್ತಾನೋ ಅವನು ಜೀವನ ಮೃತ್ಯು, ಮುಪ್ಪು ಮತ್ತು ಎಲ್ಲಾ ರೀತಿಯ ದುಃಖಗಳಿಂದ ಪರಮ ಆನಂದವನ್ನು ಪಡೆಯುತ್ತಾನೆ. ಅಂತಹ ವ್ಯಕ್ತಿಯು ಮಣ್ಣು ಮತ್ತು ಚಿನ್ನದಲ್ಲಿ, ಮಿತ್ರ ಮತ್ತು ಶತ್ರುವಿನಲ್ಲಿ, ಮಾನ ಮತ್ತು ಅಪಮಾನದಲ್ಲಿ ಸಮಾನ ಭಾವವನ್ನು ಹೊಂದಿರುತ್ತಾನೆ. ಇದೆಲ್ಲವೂ ಗುಣಗಳ ಆಟವೆಂದು ಅವನಿಗೆ ತಿಳಿದಿರುತ್ತದೆ ಮತ್ತು ಅವನು ಸ್ವತಃ ಈ ಗುಣಗಳಿಂದ ಪರನಾಗಿ ಅವುಗಳ ಸಾಕ್ಷಿ ಮಾತ್ರನಾಗಿರುತ್ತಾನೆ. ಅವನು ಕರ್ಮ ಮಾಡುತ್ತಾನೆ, ಆದರೆ ಗುಣಗಳ ಪ್ರಭಾವದಿಂದ ಅಸ್ಪೃಶ್ಯನಾಗಿರುತ್ತಾನೆ. ಈ ತ್ರಿಗುಣಗಳ ಸಿದ್ಧಾಂತವು ನಮ್ಮ ಮತ್ತು ಇತರರ ವರ್ತನೆಯ ರಹಸ್ಯವನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುವ ಒಂದು ಅದ್ಭುತ ಕೀಲಿಯಾಗಿದೆ. ಜ್ಞಾನ, ಕರ್ಮ ಮತ್ತು ಗುಣಗಳ ಗಹನವಾದ ವಿಶ್ಲೇಷಣೆಯ ನಂತರ ಭಗವಾನ್ ಶ್ರೀಕೃಷ್ಣನು ತಾನು ಶ್ರೇಷ್ಠ ಮತ್ತು ಅತ್ಯಂತ ಸರಳವೆಂದು ಹೇಳುವ ಮಾರ್ಗದತ್ತ ಬರುತ್ತಾನೆ. ಭಕ್ತಿಯ ಮಾರ್ಗ ಅಂದರೆ ಭಕ್ತಿಯೋಗ. ಈ ಮಾರ್ಗವು ಜ್ಞಾನದ ಜಟಿಲತೆಗಳನ್ನು ಅರ್ಥಮಾಡಿಕೊಳ್ಳಲು ಕಷ್ಟಪಡುವರಿಗಾಗಿ ಅಥವಾ ಕರ್ಮಯೋಗದ ಸಮತೋಲನವನ್ನು ಸಾಧಿಸುವುದು ಕಷ್ಟವೆನಿಸುವರಿಗಾಗಿ. ಭಕ್ತಿಯು ಒಂದು ನೇರವಾದ ಹೃದಯದ ಮಾರ್ಗ. ಅದು ತರ್ಕದಿಂದಲ್ಲ, ಪ್ರೀತಿ ಮತ್ತು ವಿಶ್ವಾಸದಿಂದ ಸಾಗುವ ದಾರಿ. ಅರ್ಜುನನು ಕೇಳುತ್ತಾನೆ, ಹೇ ಪ್ರಭು, ಯಾರು ನಿರಂತರವಾಗಿ ನಿಮ್ಮ ಸಗುಣ ರೂಪವನ್ನು ಅಂದರೆ ಸಾಕಾರ ರೂಪವನ್ನು ಪೂಜಿಸುತ್ತಾರೋ ಮತ್ತು ಯಾರು ನಿಮ್ಮ ನಿರ್ಗುಣ, ಅವಿನಾಶಿ, ನಿರಾಕಾರ ಸ್ವರೂಪವನ್ನು ಧ್ಯಾನಿಸುತ್ತಾರೋ ಆ ಇಬ್ಬರಲ್ಲಿ ಉತ್ತಮ ಯೋಗಿ ಯಾರು? ಭಗವಂತನು ಉತ್ತರಿಸುತ್ತಾನೆ, ಯಾವ ಭಕ್ತರು ತಮ್ಮ ಮನಸ್ಸನ್ನು ನನ್ನಲ್ಲಿ ಏಕಾಗ್ರಗೊಳಿಸಿ ನಿರಂತರವಾಗಿ ನನ್ನ ಭಜನೆ ಧ್ಯಾನದಲ್ಲಿ ತೊಡಗಿರುತ್ತಾರೋ ಮತ್ತು ಪರಮ ಶ್ರದ್ಧೆಯಿಂದ ನನ್ನನ್ನು ಉಪಾಸನೆ ಮಾಡುತ್ತಾರೋ ಅವರು ನನ್ನ ಪ್ರಕಾರ ಸರ್ವಶ್ರೇಷ್ಠ ಯೋಗಿಗಳು. ಭಗವಂತನು ಇಲ್ಲಿ ಸ್ಪಷ್ಟವಾಗಿ ಭಕ್ತಿ ಮಾರ್ಗಕ್ಕೆ ಪ್ರಾಧಾನ್ಯತೆ ನೀಡುತ್ತಾನೆ. ಅವನು ಹೇಳುತ್ತಾನೆ, ನಿರಾಕಾರ, ನಿರ್ಗುಣ ಬ್ರಹ್ಮನ ಉಪಾಸನೆಯ ಮಾರ್ಗವು ಅತ್ಯಂತ ಕಠಿಣ. ಯಾವ ಮನುಷ್ಯರು ತಮ್ಮನ್ನು ಕೇವಲ ಈ ಶರೀರವೆಂದು ಭಾವಿಸುತ್ತಾರೋ ಅವರಿಗೆ ಆ ಅವ್ಯಕ್ತ ಗತಿಯನ್ನು ಪಡೆಯುವುದು ಬಹಳ ಕ್ಲೇಶದಾಯಕ. ಆದರೆ ಯಾವ ಭಕ್ತರು ತಮ್ಮ ಎಲ್ಲಾ ಕರ್ಮಗಳನ್ನು ನನಗೆ ಸಮರ್ಪಿಸುತ್ತಾರೋ, ನನ್ನ ಪರಾಯಣರಾಗಿ ಅನನ್ಯ ಭಾವದಿಂದ ನನ್ನನ್ನೇ ಚಿಂತಿಸುತ್ತಾ ನನ್ನನ್ನು ಭಜಿಸುತ್ತಾರೋ ಅಂತಹ ಭಕ್ತರನ್ನು ನಾನೇ ಸ್ವತಃ ಮೃತ್ಯುರೂಪವಾದ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಇದು ಭಗವಂತನು ತನ್ನ ಭಕ್ತರಿಗೆ ನೀಡಿದ ಒಂದು ಮಹಾನ್ ಭರವಸೆ. ಕರ್ಮಯೋಗಿಯು ತನ್ನ ಉದ್ಧಾರವನ್ನು ತಾನೇ ಮಾಡಿಕೊಳ್ಳಬೇಕು, ಜ್ಞಾನಿಯು ತಾನೇ ಜ್ಞಾನವನ್ನು ಗಳಿಸಬೇಕು. ಆದರೆ ಭಕ್ತನ ಭಾರವನ್ನು ಸ್ವತಃ ಭಗವಂತನೇ ಹೊರುತ್ತಾನೆ. ನಂತರ ಭಗವಂತನು ಭಕ್ತಿ ಮಾಡುವ ಮೆಟ್ಟಿಲುಗಳನ್ನು ಹೇಳುತ್ತಾನೆ. ಇದರಿಂದ ಪ್ರತಿಯೊಂದು ಹಂತದ ವ್ಯಕ್ತಿಯು ಇದನ್ನು ಅಳವಡಿಸಿಕೊಳ್ಳಬಹುದು. ಅವನು ಹೇಳುತ್ತಾನೆ, ಹೇ ಅರ್ಜುನ, ನಿನ್ನ ಮನಸ್ಸನ್ನು ಕೇವಲ ನನ್ನಲ್ಲಿಯೇ ನೆಲೆನಿಲ್ಲಿಸು ಮತ್ತು ನಿನ್ನ ಬುದ್ಧಿಯನ್ನು ನನ್ನಲ್ಲಿಯೇ ನೆಲೆನಿಲ್ಲಿಸು. ಹೀಗೆ ಮಾಡಿದ ನಂತರ ನೀನು ನನ್ನಲ್ಲಿಯೇ ವಾಸಿಸುತ್ತೀಯಾ, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಇದು ಭಕ್ತಿಯ ಸರ್ವೋಚ್ಚ ಅವಸ್ಥೆ. ಇಲ್ಲಿ ಮನಸ್ಸು ಮತ್ತು ಬುದ್ಧಿಯು 24 ಗಂಟೆಯೂ ಈಶ್ವರನಲ್ಲಿಯೇ ನೆಲೆಸಿರುತ್ತದೆ. ಆದರೆ ನೀನು ನಿನ್ನ ಮನಸ್ಸನ್ನು ನನ್ನಲ್ಲಿ ಸ್ಥಿರಗೊಳಿಸಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಡ. ಆಗ ನೀನು ಅಭ್ಯಾಸ ಯೋಗದ ಮೂಲಕ ನನ್ನನ್ನು ಪಡೆಯಲು ಇಚ್ಛಿಸು. ಅಭ್ಯಾಸ ಯೋಗ ಎಂದರೆ ಮನಸ್ಸನ್ನು ಮತ್ತೆ ಮತ್ತೆ ಸಂಸಾರದಿಂದ ತೆಗೆದು ಭಗವಂತನ ನಾಮ, ರೂಪ ಅಥವಾ ಲೀಲೆಗಳಲ್ಲಿ ತೊಡಗಿಸುವ ಪ್ರಯತ್ನ. ಹೇಗೆ ಒಬ್ಬ ವಿದ್ಯಾರ್ಥಿಯು ಪ್ರತಿದಿನ ಅಭ್ಯಾಸ ಮಾಡಿ ಕಠಿಣ ವಿಷಯವನ್ನು ಕಲಿಯುತ್ತಾನೋ ಹಾಗೆಯೇ ಭಕ್ತನು ದಿನನಿತ್ಯದ ಅಭ್ಯಾಸದಿಂದ ತನ್ನ ಚಂಚಲ ಮನಸ್ಸನ್ನು ಈಶ್ವರನಲ್ಲಿ ನೆಲೆಗೊಳಿಸಲು ಕಲಿಯುತ್ತಾನೆ. ಮತ್ತು ನೀನು ಅಭ್ಯಾಸ ಮಾಡಲು ಅಸಮರ್ಥನಾಗಿದ್ದರೆ ಕೇವಲ ನನಗಾಗಿ ಕರ್ಮ ಮಾಡು. ಇದರರ್ಥ ನೀನು ಮಾಡುವ ಪ್ರತಿಯೊಂದು ಕಾರ್ಯವನ್ನು ಭಗವಂತನ ಸೇವೆಗಾಗಿ ಮಾಡುತ್ತಿದ್ದೀಯಾ ಎಂದು ಭಾವಿಸು. ಒಬ್ಬ ಗೃಹಸ್ಥನು ತನ್ನ ಕುಟುಂಬವನ್ನು ಪೋಷಿಸುವಾಗ ತಾನು ಭಗವಂತನ ಅಂಶಗಳಿಗೆ ಸೇವೆ ಮಾಡುತ್ತಿದ್ದೇನೆಂದು ಭಾವಿಸಬೇಕು. ಒಬ್ಬ ಸೈನಿಕನು ದೇಶವನ್ನು ರಕ್ಷಿಸುವಾಗ ತಾನು ಭಗವಂತನ ಈ ವಿರಾಟ ಭೂಮಿಗೆ ಸೇವೆ ಮಾಡುತ್ತಿದ್ದೇನೆಂದು ಭಾವಿಸಬೇಕು. ಕರ್ಮವು ಭಗವಂತನಿಗಾಗಿ ಮಾಡಿದಾಗ ಅದು ಬಂಧನವಾಗದೆ ಭಕ್ತಿಯಾಗುತ್ತದೆ. ಮತ್ತು ನೀನು ಇದನ್ನು ಮಾಡಲು ಸಾಧ್ಯವಾಗದಿದ್ದರೆ ಎಲ್ಲ ಕರ್ಮಗಳ ಫಲಗಳನ್ನು ತ್ಯಾಗ ಮಾಡಿ ಆತ್ಮಸ್ಥಿತನಾಗಲು ಪ್ರಯತ್ನಿಸು. ಇದು ಕರ್ಮಯೋಗದ ಮಾರ್ಗ. ಇದನ್ನು ಭಗವಂತನು ಭಕ್ತಿಯೊಂದಿಗೆ ಜೋಡಿಸುತ್ತಾನೆ. ನೀನು ಫಲದ ಇಚ್ಛೆಯನ್ನು ತ್ಯಾಗ ಮಾಡಿದಾಗ ನಿನ್ನ ಅಹಂಕಾರವು ಕರಗಿ ಹೋಗುತ್ತದೆ ಮತ್ತು ಎಲ್ಲಿ ಅಹಂಕಾರವಿಲ್ಲವೋ ಅಲ್ಲಿ ಭಕ್ತಿಯ ಉದಯವಾಗುತ್ತದೆ. ಇದರ ನಂತರ ಭಗವಂತನು ಒಬ್ಬ ನಿಜವಾದ ಭಕ್ತನ ಲಕ್ಷಣಗಳನ್ನು ಬಹಳ ಸುಂದರವಾಗಿ ಮತ್ತು ವಿಸ್ತಾರವಾಗಿ ವರ್ಣಿಸುತ್ತಾನೆ. ಈ ವರ್ಣನೆಯು ಭಕ್ತಿಯು ಕೇವಲ
ಪೂಜೆ ಪುನಸ್ಕಾರ ಅಥವಾ ಕರ್ಮಕಾಂಡವಲ್ಲ, ಬದಲಿಗೆ ಒಂದು ಸಂಪೂರ್ಣ ಜೀವನ ಶೈಲಿ, ಒಂದು ಆಚರಣೆ ಎಂದು ನಮಗೆ ತಿಳಿಸುತ್ತದೆ. ಭಗವಂತನು ಹೇಳುತ್ತಾನೆ, ನನ್ನ ನಿಜವಾದ ಭಕ್ತನು ಎಂದರೆ ಯಾರು ಯಾವುದೇ ಪ್ರಾಣಿಯನ್ನು ದ್ವೇಷಿಸುವುದಿಲ್ಲವೋ ಅವನು, ಯಾರು ಎಲ್ಲರ ಮಿತ್ರನಾಗಿ ಎಲ್ಲರ ಮೇಲೆ ಕರುಣೆ ತೋರುತ್ತಾನೋ ಅವನು, ಯಾರು ಮಮತೆ ಅಂದರೆ ನನ್ನದು ನಿನ್ನದು ಎಂಬ ಭಾವ ಮತ್ತು ಅಹಂಕಾರದಿಂದ ರಹಿತನಾಗಿದ್ದಾನೋ ಅವನು, ಯಾರು ಸುಖ ದುಃಖಗಳಲ್ಲಿ ಸಮನಾಗಿರುತ್ತಾನೋ ಅಂದರೆ ವಿಚಲಿತನಾಗುವುದಿಲ್ಲವೋ ಅವನು, ಯಾರು ಕ್ಷಮಾಶೀಲನೋ ಇತರರ ತಪ್ಪುಗಳನ್ನು ಕ್ಷಮಿಸುತ್ತಾನೋ ಅವನು, ಯಾರು ಸದಾ ಸಂತುಷ್ಟನಾಗಿರುತ್ತಾನೋ ಯಾವುದೇ ಪರಿಸ್ಥಿತಿ ಇರಲಿ ಅದರಲ್ಲಿ ಪ್ರಸನ್ನನಾಗಿರುತ್ತಾನೋ ಅವನು, ಯಾರು ದೃಢನಿಶ್ಚಯಿ ಮತ್ತು ತನ್ನ ಮನಸ್ಸು ಹಾಗೂ ಬುದ್ಧಿಯನ್ನು ನನಗೆ ಸಮರ್ಪಿಸಿದ್ದಾನೋ ಅವನು. ನನ್ನ ನಿಜವಾದ ಭಕ್ತನು ಎಂದರೆ ಯಾರಿಂದ ಸಂಸಾರದ ಯಾವುದೇ ಜೀವಿಗೆ ಕಷ್ಟವಾಗುವುದಿಲ್ಲವೋ ಮತ್ತು ಯಾರು ಸ್ವತಃ ಯಾರಿಂದಲೂ ಉದ್ವಿಗ್ನನಾಗುವುದಿಲ್ಲವೋ ಅವನು, ಯಾರು ಹರ್ಷ ಅಂದರೆ ಅತಿಯಾದ ಖುಷಿ, ಕ್ರೋಧ, ಭಯ ಮತ್ತು ಚಿಂತೆಯಿಂದ ಸಂಪೂರ್ಣವಾಗಿ ಮುಕ್ತನೋ ಅವನು, ಯಾರಿಗೆ ಯಾವುದೇ ವಸ್ತುವಿನ ಅಪೇಕ್ಷೆ ಅಥವಾ ಕಾಮನೆ ಇಲ್ಲವೋ ಅವನು, ಯಾರು ಹೊರಗೆ ಮತ್ತು ಒಳಗೆ ಪವಿತ್ರನಾಗಿದ್ದಾನೋ ಮತ್ತು ತನ್ನ ಪ್ರತಿಯೊಂದು ಕಾರ್ಯದಲ್ಲಿಯೂ ಕುಶಲನೋ ಅವನು, ಯಾರು ನಿಷ್ಪಕ್ಷಪಾತನೋ ಯಾರ ಪಕ್ಷವನ್ನು ವಹಿಸುವುದಿಲ್ಲವೋ ಮತ್ತು ಎಲ್ಲ ದುಃಖಗಳಿಂದ ಮುಕ್ತನೋ ಅವನು, ಯಾರು ಎಂದಿಗೂ ಅತಿಯಾಗಿ ಹರ್ಷಪಡುವುದಿಲ್ಲವೋ ದ್ವೇಷಿಸುವುದಿಲ್ಲವೋ ಶೋಕಿಸುವುದಿಲ್ಲವೋ ಮತ್ತು ಕಾಮಿಸುವುದಿಲ್ಲವೋ ಅವನು, ಯಾರು ಶುಭ ಮತ್ತು ಅಶುಭ ಎರಡನ್ನೂ ತ್ಯಜಿಸಿದ್ದಾನೋ ಅವನು, ಯಾರು ಶತ್ರು ಮತ್ತು ಮಿತ್ರರಲ್ಲಿ ಮಾನ ಮತ್ತು ಅಪಮಾನದಲ್ಲಿ ಸಮನಾಗಿರುತ್ತಾನೋ ಅವನು, ಯಾರು ಚಳಿ ಮತ್ತು ಬಿಸಿಯಲ್ಲಿಯೂ ಸಮನಾಗಿರುತ್ತಾನೋ ಮತ್ತು ಯಾವುದೇ ವಸ್ತುವಿನಲ್ಲಿ ಆಸಕ್ತನಾಗಿಲ್ಲವೋ ಅವನು, ಯಾರು ನಿಂದೆ ಮತ್ತು ಸ್ತುತಿಯನ್ನು ಸಮಾನವಾಗಿ ಕಾಣುತ್ತಾನೋ ಅವನು, ಯಾರು ಮೌನಿಯಾಗಿರುತ್ತಾನೋ ಅಂದರೆ ವ್ಯರ್ಥ ಮಾತುಗಳನ್ನು ಆಡುವುದಿಲ್ಲವೋ ಮತ್ತು ಎಲ್ಲಿ ವಾಸಿಸಲು ಸಿಕ್ಕರೋ ಅದರಲ್ಲಿಯೇ ಸಂತುಷ್ಟನಾಗಿರುತ್ತಾನೋ ಅವನು, ಯಾರು ಈ ಗುಣಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೋ ಅವನೇ ನನ್ನ ಪ್ರಿಯ ಭಕ್ತ. ಇದು ಭಕ್ತಿಯ ಪರಾಕಾಷ್ಠೆ. ಈ ಮಾರ್ಗವು ಈಶ್ವರನ ಪ್ರೇಮವು ನಮ್ಮನ್ನು ಹೇಗೆ ಒಬ್ಬ ಉತ್ತಮ, ಶಾಂತ ಮತ್ತು ಕರುಣಾಮಯಿ ಮನುಷ್ಯನನ್ನಾಗಿ ಮಾಡುತ್ತದೆ ಎಂಬುದನ್ನು ತೋರಿಸುತ್ತದೆ. ಭಕ್ತಿಯೋಗದ ಸಂದೇಶವೆಂದರೆ ಈಶ್ವರನನ್ನು ಪ್ರೀತಿಸೋ ಮತ್ತು ಈಶ್ವರನು ಸೃಷ್ಟಿಸಿದ ಈ ಸೃಷ್ಟಿಯ ಪ್ರತಿಯೊಂದು ಕಣವನ್ನು ಪ್ರೀತಿಸೋ. ಇದೇ ನಿಜವಾದ ಧರ್ಮ, ಇದೇ ನಿಜವಾದ ಉಪಾಸನೆ. ಗೀತೆಯ ಎಲ್ಲಾ ಉಪದೇಶಗಳು, ಎಲ್ಲಾ ಯೋಗಗಳು ಮತ್ತು ಎಲ್ಲಾ ದರ್ಶನಗಳ ಸಾರವನ್ನು ಪ್ರಸ್ತುತಪಡಿಸುತ್ತಾ ಭಗವಂತನು ಕೊನೆಯಲ್ಲಿ ತನ್ನ ಅತ್ಯಂತ ಗುಹ್ಯ, ಅತ್ಯಂತ ಆಳವಾದ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ವಚನವನ್ನು ಹೇಳುತ್ತಾನೆ. ಇದು ಆ ಮಹಾವಾಕ್ಯ. ಇಲ್ಲಿಗೆ ಬಂದು ಎಲ್ಲ ತರ್ಕಗಳು, ಎಲ್ಲ ಪ್ರಯತ್ನಗಳು ಮತ್ತು ಎಲ್ಲ ಸಾಧನಗಳು ಕೊನೆಗೊಳ್ಳುತ್ತವೆ ಮತ್ತು ಕೇವಲ ಒಂದು ವಿಷಯ ಉಳಿಯುತ್ತದೆ: ಪೂರ್ಣ ಸಮರ್ಪಣೆ, ಅಂದರೆ ಶರಣಾಗತಿ. ಭಗವಂತನು ಅರ್ಜುನನ ಮೂಲಕ ನಮ್ಮೆಲ್ಲರಿಗೂ ಹೇಳುತ್ತಾನೆ, ಹೇ ಅರ್ಜುನ, ಈಗ ನಾನು ನಿನಗೆ ಅತ್ಯಂತ ಗೋಪ್ಯವಾದ ಜ್ಞಾನವನ್ನು ಹೇಳುತ್ತೇನೆ. ನೀನು ನನಗೆ ಅತ್ಯಂತ ಪ್ರಿಯ, ಆದ್ದರಿಂದ ನಾನು ನಿನ್ನ ಹಿತಕ್ಕಾಗಿ ಇದನ್ನು ಹೇಳುತ್ತೇನೆ. ನಿನ್ನ ಮನಸ್ಸನ್ನು ನನ್ನಲ್ಲಿ ನೆಲೆಗೊಳಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು. ಹೀಗೆ ಮಾಡುವುದರಿಂದ ನೀನು ನನ್ನನ್ನೇ ಹೊಂದುವೆ. ಇದು ನಾನು ನಿನಗೆ ಮಾಡುವ ಸತ್ಯ ಪ್ರತಿಜ್ಞೆ. ಮತ್ತು ಇದರ ನಂತರ ಆ ಅಂತಿಮ ಮತ್ತು ಚರಮ ಉಪದೇಶ ಬರುತ್ತದೆ. ಎಲ್ಲ ರೀತಿಯ ಧರ್ಮಗಳನ್ನು, ಅಂದರೆ ಕರ್ತೃತ್ವದ ಅಹಂಕಾರ ಮತ್ತು ಕರ್ಮಗಳ ಆಶ್ರಯವನ್ನು ತ್ಯಜಿಸಿ ನೀನು ಕೇವಲ ಒಬ್ಬ ನನ್ನ ಶರಣಿಗೆ ಮಾತ್ರ ಬಾ. ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮತ್ತು ಬಂಧನಗಳಿಂದ ಮುಕ್ತಗೊಳಿಸುತ್ತೇನೆ. ನೀನು ಶೋಕಿಸಬೇಡ. ಇದು ಗೀತೆಯ ಶಿಖರ. ಇದು ಸಾಧಕನ ಯಾತ್ರೆಯು ಕೊನೆಗೊಳ್ಳುವ ಮತ್ತು ಭಗವಂತನ ಕೃಪೆಯ ಯಾತ್ರೆಯು ಆರಂಭವಾಗುವ ಬಿಂದು. ಶರಣಾಗತಿ ಎಂದರೆ ಹೇಡಿತನ ಅಥವಾ ಅಕರ್ಮಣ್ಯತೆಯಲ್ಲ. ಇದರರ್ಥ ಕರ್ತವ್ಯಗಳನ್ನು ತ್ಯಜಿಸುವುದಲ್ಲ. ಶರಣಾಗತಿ ಎಂದರೆ ತನ್ನ ನಾನು ಎಂಬುದನ್ನು, ತನ್ನ ಅಹಂಕಾರವನ್ನು ತ್ಯಜಿಸುವುದು. ನಾನು ಮಾಡುತ್ತಿದ್ದೇನೆ, ಇದು ನನ್ನ ಯಶಸ್ಸು, ಇದು ನನ್ನ ಯೋಜನೆ ಎಂದು ನಮಗೆ ಅನಿಸುವವರೆಗೂ ನಾವು ಕರ್ತೃಗಳಾಗಿರುತ್ತೇವೆ ಮತ್ತು ಕರ್ಮದ ಫಲಕ್ಕೆ ಬದ್ಧರಾಗಿರುತ್ತೇವೆ. ನಾವು ಚಿಂತಿಸುತ್ತೇವೆ, ಭಯಪಡುತ್ತೇವೆ ಮತ್ತು ಯೋಜನೆಗಳನ್ನು ರೂಪಿಸುತ್ತೇವೆ. ಆದರೆ ಶರಣಾಗತಿ ಎಂದರೆ ಈ ಸೃಷ್ಟಿಯಲ್ಲಿ ಮಾಡುವನು ಕೇವಲ ಒಬ್ಬನೇ, ಪರಮೇಶ್ವರ. ನಾವೆಲ್ಲರೂ ಕೇವಲ ನಿಮಿತ್ತ ಮಾತ್ರ, ಅವನ ಕೈಯ ಉಪಕರಣಗಳು ಎಂಬುದನ್ನು ಒಪ್ಪಿಕೊಳ್ಳುವುದು. ಇದನ್ನು ಒಂದು ಚಿಕ್ಕ ಮಗುವಿನ ಉದಾಹರಣೆಯಿಂದ ಅರ್ಥ ಮಾಡಿಕೊಳ್ಳೋಣ. ಒಂದು ಚಿಕ್ಕ ಮಗು ತನ್ನ ತಾಯಿಯ ಮಡಿಲಲ್ಲಿದ್ದಾಗ ಅದು ಸಂಪೂರ್ಣವಾಗಿ ನಿಶ್ಚಿಂತವಾಗಿರುತ್ತದೆ. ಅದಕ್ಕೆ ಊಟದ ಚಿಂತೆಯೂ ಇರುವುದಿಲ್ಲ, ತನ್ನ ಸುರಕ್ಷತೆಯ ಚಿಂತೆಯೂ ಇರುವುದಿಲ್ಲ. ತನ್ನ ತಾಯಿ ಇದ್ದಾಳೆ, ಅವಳು ತನ್ನ ಸಂಪೂರ್ಣ ಕಾಳಜಿ ವಹಿಸುತ್ತಾಳೆ ಎಂದು ಅದಕ್ಕೆ ತಿಳಿದಿರುತ್ತದೆ. ಅದರ ಕೆಲಸ ಕೇವಲ ತನ್ನ ತಾಯಿಯ ಮೇಲೆ ಸಂಪೂರ್ಣ ವಿಶ್ವಾಸವಿರುವುದಾಗಿದೆ. ಇದೇ ಶರಣ
ಶರಣಾಗತಿಯ ಭಾವ. ಭಕ್ತನು ತನ್ನ ಜೀವನದ ದೋಣಿಯನ್ನು ಸಂಪೂರ್ಣವಾಗಿ ಭಗವಂತನ ಕೈಗೆ ಒಪ್ಪಿಸಿ ತಾನು ಆ ದೋಣಿಯಲ್ಲಿ ನಿಶ್ಚಿಂತನಾಗಿ ಕುಳಿತುಕೊಳ್ಳುತ್ತಾನೆ. ಈಗ ದೋಣಿಯನ್ನು ಎತ್ತ ಕೊಂಡೊಯ್ಯಬೇಕೋ, ಬಿರುಗಾಳಿಗಳಿಂದ ಹೇಗೆ ರಕ್ಷಿಸಬೇಕೋ, ಇದೆಲ್ಲವೂ ನಾವಿಕನ ಅಂದರೆ ಭಗವಂತನ ಚಿಂತೆ. ಭಗವಂತನು ಹೇಳುತ್ತಿದ್ದಾನೆ, ಎಲ್ಲಾ ಧರ್ಮಗಳನ್ನು ತ್ಯಜಿಸು. ಇದರ ಅರ್ಥ ಆಳವಾಗಿದೆ. ಇದರರ್ಥ ಸರಿ ಯಾವುದು ಮತ್ತು ತಪ್ಪು ಯಾವುದು ಎಂಬ ನಿನ್ನದೇ ಆದ ಮಾನದಂಡಗಳನ್ನು ಬಿಟ್ಟುಬಿಡು. ನಿನ್ನ ಸೀಮಿತ ವಿವೇಕದಿಂದ ಭವಿಷ್ಯದ ಯೋಜನೆಗಳನ್ನು ರೂಪಿಸುವುದನ್ನು ಬಿಟ್ಟುಬಿಡು. ನಿನ್ನ ಯಾವ ಕರ್ಮದಿಂದ ಪುಣ್ಯ ಸಿಗುತ್ತದೆ ಮತ್ತು ಯಾವುದರಿಂದ ಪಾಪ ಬರುತ್ತದೆ ಎಂದು ಚಿಂತಿಸುವುದನ್ನು ಬಿಟ್ಟುಬಿಡು. ಬಸ್, ನಿನ್ನ ಪ್ರತಿಯೊಂದು ಕರ್ಮವನ್ನು ನನಗೆ ಒಪ್ಪಿಸು ಮತ್ತು ನಾನು ತೋರಿಸಿದ ಮಾರ್ಗದಲ್ಲಿ ಅಂದರೆ ಸ್ವಧರ್ಮ ಪಾಲನೆಯಲ್ಲಿ ಸಾಗು. ನಿನಗೆ ನಿನ್ನ ಸ್ವಧರ್ಮ ಅಂದರೆ ಕ್ಷತ್ರಿಯ ಧರ್ಮವನ್ನು ಪಾಲಿಸುವುದೇ ಶ್ರೇಷ್ಠ. ಫಲಿತಾಂಶದ ಚಿಂತೆ, ಪಾಪ ಪುಣ್ಯದ ನಿರ್ಣಯ ಇದೆಲ್ಲವನ್ನೂ ನನ್ನ ಮೇಲೆ ಬಿಟ್ಟುಬಿಡು. ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ. ಇದು ಪರಮಾತ್ಮನ ಅತಿದೊಡ್ಡ ಭರವಸೆ. ನಾವು ನಮ್ಮ ಕರ್ತೃತ್ವದ ಭಾವವನ್ನು ತೊರೆದು ಸಾಕ್ಷೀಭಾವದಿಂದ ಈಶ್ವರನ ಉಪಕರಣವಾಗಿ ಕರ್ಮ ಮಾಡಿದಾಗ ಆ ಕರ್ಮದ ಪಾಪ ಅಥವಾ ಪುಣ್ಯ ನಮಗೆ ತಟ್ಟುವುದಿಲ್ಲ. ಅದು ನೇರವಾಗಿ ಈಶ್ವರನಿಗೆ ಅರ್ಪಿತವಾಗುತ್ತದೆ. ಹೇಗೆ ಒಬ್ಬ ಸೈನಿಕನು ತನ್ನ ಸೇನಾಪತಿಯ ಆದೇಶದಂತೆ ಶತ್ರುವನ್ನು ವಧಿಸುತ್ತಾನೋ ಅವನಿಗೆ ಹತ್ಯೆಯ ಪಾಪ ತಟ್ಟುವುದಿಲ್ಲ, ಏಕೆಂದರೆ ಅವನು ತನ್ನಗಾಗಿ ಅಲ್ಲ, ತನ್ನ ಕರ್ತವ್ಯಕ್ಕಾಗಿ ತನ್ನ ಸೇನಾಪತಿಯ ಆದೇಶದಂತೆ ಕರ್ಮ ಮಾಡುತ್ತಿದ್ದಾನೆ. ಹಾಗೆಯೇ ನಾವು ಈಶ್ವರನ ಆದೇಶದಂತೆ ಅಂದರೆ ನಮ್ಮ ಧರ್ಮವನ್ನು ಪಾಲಿಸಿದಾಗ ನಾವು ಎಲ್ಲ ಪಾಪ ಪುಣ್ಯಗಳ ಬಂಧನಗಳಿಂದ ಮುಕ್ತರಾಗುತ್ತೇವೆ. ಶೋಕಿಸಬೇಡ, ಇದು ಅಂತಿಮ ಮತ್ತು ಅತ್ಯಂತ ಮಹತ್ವದ ಸಂದೇಶ. ಗೀತೆಯು ಅರ್ಜುನನ ಶೋಕದಿಂದ ಆರಂಭವಾಯಿತು ಮತ್ತು ಅದರ ಅಂತ್ಯವು ಭಗವಂತನ ಈ ಭರವಸೆಯಿಂದ ಆಗುತ್ತದೆ, ಶೋಕಿಸಲು ಯಾವುದೇ ಕಾರಣವಿಲ್ಲ ಎಂದು. ನಷ್ಟದ ಭಯವಿದ್ದಾಗ, ನಮ್ಮದೇನೋ ಕಳೆದು ಹೋಗುತ್ತದೆ ಎಂದು ಅನಿಸಿದಾಗ ಶೋಕ ಉಂಟಾಗುತ್ತದೆ. ಆದರೆ ನಾವು ನಮ್ಮ ಸರ್ವಸ್ವವನ್ನೇ ಈಶ್ವರನಿಗೆ ಒಪ್ಪಿಸಿದಾಗ, ನಮ್ಮದೆಂದು ಏನೂ ಉಳಿಯದಿದ್ದಾಗ ಮತ್ತೆ ನಷ್ಟವಾದರೂ ಹೇಗೆ? ರಕ್ಷಿಸುವವನು ಮತ್ತು ಮಾರ್ಗ ತೋರಿಸುವನು ಸ್ವತಃ ಪರಮಾತ್ಮನೇ ಆದಾಗ ಮತ್ತೆ ಭಯವಾದರೂ ಹೇಗೆ? ಇದೇ ಶರಣಾಗತಿಯ ಪರಮಾನಂದ. ಇದು ಚಿಂತೆ, ಭಯ, ಶೋಕವಿಲ್ಲದ ಸ್ಥಿತಿ. ಕೇವಲ ಪರಮ ಶಾಂತಿ, ಪರಮ ಆನಂದ ಮತ್ತು ಪರಮ ವಿಶ್ವಾಸ ಮಾತ್ರವಿರುತ್ತದೆ. ಇದು ಜ್ಞಾನ, ಕರ್ಮ ಮತ್ತು ಭಕ್ತಿ ಈ ಮೂರೂ ಯೋಗಗಳ ಪರಾಕಾಷ್ಠೆ. ಜ್ಞಾನಿಯು ಈಶ್ವರನೇ ಏಕೈಕ ಸತ್ಯ ಎಂದು ತಿಳಿದು ಶರಣಾಗುತ್ತಾನೆ. ಕರ್ಮಯೋಗಿಯು ತನ್ನ ಕರ್ಮಗಳನ್ನು ಮತ್ತು ಅವುಗಳ ಫಲಗಳನ್ನು ಈಶ್ವರನಿಗೆ ಒಪ್ಪಿಸಿ ಶರಣಾಗುತ್ತಾನೆ. ಮತ್ತು ಭಕ್ತನು ಪ್ರೀತಿ ಮತ್ತು ವಿಶ್ವಾಸದಿಂದ ತುಂಬಿ ಈಶ್ವರನಿಗೆ ಶರಣಾಗುತ್ತಾನೆ. ಇದೇ ಗೀತೆಯ ಅಂತಿಮ ರಹಸ್ಯ. ಇದನ್ನು ಭಗವಂತನು ತನ್ನ ಅತ್ಯಂತ ಪ್ರೀತಿಯ ಸಖ ಅರ್ಜುನನಿಗೆ ಹೇಳಿದನು ಮತ್ತು ಅವನ ಮೂಲಕ ನಮಗೂ ನಮ್ಮ ಜೀವನದ ಕುರುಕ್ಷೇತ್ರದಲ್ಲಿ ಭಯ ಮತ್ತು ಶೋಕದಿಂದ ಮುಕ್ತರಾಗಿ ನಮ್ಮ ಧರ್ಮವನ್ನು ಪಾಲಿಸಿ ಕೊನೆಗೆ ಆ ಪರಮ ಚೇತನದಲ್ಲಿ ವಿಲೀನವಾಗುವ ಅವಕಾಶವನ್ನು ನೀಡಿದನು. ನೀನು ಕೇವಲ ನನ್ನ ಶರಣಿಗೆ ಬಾ, ನಾನು ನಿನ್ನನ್ನು ಎಲ್ಲಾ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ, ನೀನು ಶೋಕಿಸಬೇಡ ಎಂಬ ಭಗವಂತನ ಪರಮ ಭರವಸೆಯನ್ನು ಕೇಳಿ ಅರ್ಜುನನ ಮನಸ್ಸಿನ ಅತಿ ದೊಡ್ಡ ಭಾರ ಇಳಿಯಿತು. ಅವನ ವಿಷಾಗ, ಅವನ ಮೋಹ ಮತ್ತು ಅವನ ಭಯ ಕೊನೆಗೊಂಡಿತು. ಆದರೆ ಒಬ್ಬ ನಿಜವಾದ ಶಿಷ್ಯನಂತೆ ಅವನ ಮನಸ್ಸಿನಲ್ಲಿ ಜ್ಞಾನದ ದಾಹವು ಇನ್ನಷ್ಟು ಹೆಚ್ಚಾಯಿತು. ಅವನು ಈಗ ಕೇವಲ ಯುದ್ಧವನ್ನು ಗೆಲ್ಲಲಿಕ್ಕಾಗಿ ಅಲ್ಲ, ಬದಲಿಗೆ ಜೀವನವನ್ನು ಗೆಲ್ಲಲಿಕ್ಕಾಗಿ ಈ ಜ್ಞಾನವನ್ನು ಸಂಪೂರ್ಣವಾಗಿ ಅಳವಡಿಸಿಕೊಳ್ಳಲು ಬಯಸಿದನು. ಶರಣಾಗತಿಯ ಭಾವವು ಮನಸ್ಸಿನಲ್ಲಿ ಸ್ಥಾಪಿತವಾದ ನಂತರವೂ ಈ ಶರೀರ ಇರುವವರೆಗೂ ಕರ್ಮವನ್ನು ಮಾಡಲೇಬೇಕು, ಮನಸ್ಸಿನಲ್ಲಿ ವಿಚಾರಗಳು ಏಳಲೇಬೇಕು ಮತ್ತು ಸಂಸಾರದ ಸುಖ ದುಃಖಗಳು ಎದುರಾಗಿಯೇ ಆಗುತ್ತವೆ ಎಂದು ಅವನು ಅನುಭವಿಸಿದನು. ಹಾಗಾದರೆ ಈ ಹೊಸ ಚೇತನದೊಂದಿಗೆ ಸಂಸಾರದಲ್ಲಿ ಹೇಗೆ ಬದುಕಬೇಕು? ಪ್ರತಿ ಕ್ಷಣವೂ ಮನಸ್ಸನ್ನು ತನ್ನತ್ತ ಸೆಳೆಯುವ ಇಚ್ಛೆಗಳ ಪ್ರವಾಹವನ್ನು ಹೇಗೆ ಎದುರಿಸಬೇಕು? ಮತ್ತು ಮನಸ್ಸು ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಲೀನವಾಗುವ ಧ್ಯಾನದ ಆಳವನ್ನು ಹೇಗೆ ಸಾಧಿಸುವುದು? ಅರ್ಜುನನ ಈ ಹೇಳದ ಪ್ರಶ್ನೆಗಳನ್ನು ಅರಿತು ಯೋಗೇಶ್ವರ ಶ್ರೀಕೃಷ್ಣನು ತನ್ನ ಉಪದೇಶವನ್ನು ಇನ್ನಷ್ಟು ವಿಸ್ತರಿಸಿದನು. ಇದರಿಂದ ಪ್ರತಿಯೊಬ್ಬ ಸಾಧಕನ ಮನಸ್ಸಿನ ಪ್ರತಿಯೊಂದು ಗೊಂದಲವೂ ನಿವಾರಣೆಯಾಗಲಿ. ಭಗವಂತನು ಮೊದಲು ಇಚ್ಛೆಯ ಸ್ವರೂಪವನ್ನು ಆಳವಾಗಿ ವಿಶ್ಲೇಷಿಸಿದನು, ಏಕೆಂದರೆ ಮನುಷ್ಯನ ಎಲ್ಲ ದುಃಖಗಳು ಮತ್ತು ಬಂಧನಗಳ ಮೂಲ ಕಾರಣ ಇದೆ ಎಂದು ಅವನಿಗೆ ತಿಳಿದಿತ್ತು. ಅವನು ಹೇಳುತ್ತಾನೆ, ಹೇ ಅರ್ಜುನ, ಇಚ್ಛೆಯು ಎಲ್ಲಿಂದ ಹುಟ್ಟುತ್ತದೆ ಎಂಬುದನ್ನು ಅರ್ಥಮಾಡಿಕೋ. ನಿನ್ನ ಇಂದ್ರಿಯಗಳು ಸಂಸಾರದ ವಿಷಯಗಳ ಸಂಪರ್ಕಕ್ಕೆ ಬಂದಾಗ, ಕಣ್ಣುಗಳು ಸುಂದರ ರೂಪವನ್ನು ನೋಡಿದಾಗ, ಕಿವಿಗಳು ಮಧುರ ಸಂಗೀತವನ್ನು ಕೇಳಿದಾಗ, ನಾಲಿಗೆ ರುಚಿಕರ ಪದಾರ್ಥವನ್ನು ಸವಿದಾಗ ಆ ವಿಷಯಗಳ ಬಗ್ಗೆ ಒಂದು ಬಾಂಧವ್ಯ, ಒಂದು ಆಸಕ್ತಿ ಹುಟ್ಟುತ್ತದೆ.
ಈ ಆಸಕ್ತಿಯು ಆಳವಾದಾಗ ಅದನ್ನು ಪಡೆಯುವ ತೀವ್ರ ಇಚ್ಛೆ ಅಂದರೆ ಕಾಮವು ಹುಟ್ಟುತ್ತದೆ. ಮತ್ತು ಯಾವುದೇ ಕಾರಣದಿಂದ ಆ ಇಚ್ಛೆಯು ಪೂರ್ಣಗೊಳ್ಳದಿದ್ದಾಗ, ಅದರಲ್ಲಿ ಯಾವುದೇ ಅಡ್ಡಿ ಬಂದಾಗ ಅದೇ ಇಚ್ಛೆಯು ಕ್ರೋಧವಾಗಿ ಬದಲಾಗುತ್ತದೆ. ನೀನು ನೋಡು, ನಿನ್ನ ಎಲ್ಲಾ ಕ್ರೋಧದ ಹಿಂದೆ ಯಾವುದೋ ಒಂದು ಅಪೂರ್ಣ ಇಚ್ಛೆಯೇ ಅಡಗಿರುತ್ತದೆ. ಕ್ರೋಧದಿಂದ ಸಮ್ಮೋಹನ ಅಂದರೆ ಬುದ್ಧಿಯ ಭ್ರಮೆಯುಂಟಾಗುತ್ತದೆ. ವ್ಯಕ್ತಿಯು ಸರಿ ಮತ್ತು ತಪ್ಪಿನ ನಿರ್ಣಯವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಈ ಭ್ರಮೆಯಿಂದ ಸ್ಮರಣಶಕ್ತಿ ನಾಶವಾಗುತ್ತದೆ. ಅಂದರೆ ವ್ಯಕ್ತಿಯು ತನ್ನ ನೈಜ ಸ್ವರೂಪವನ್ನು ಮತ್ತು ತನ್ನ ವಿವೇಕವನ್ನು ಮರೆಯುತ್ತಾನೆ. ಮತ್ತು ಸ್ಮೃತಿಯು ನಾಶವಾದಾಗ ಬುದ್ಧಿಯ ನಾಶವಾಗುತ್ತದೆ. ಮತ್ತು ಹೇ ಅರ್ಜುನ, ಯಾರ ವಿವೇಕ ಅಥವಾ ಬುದ್ಧಿಯೇ ನಾಶವಾಯಿತೋ ಆ ವ್ಯಕ್ತಿಯ ಸರ್ವನಾಶವಾಯಿತು ಎಂದು ತಿಳಿ. ಅವನು ಪತನದ ಆಳವಾದ ಕಂದಕಕ್ಕೆ ಬೀಳುತ್ತಾನೆ ಎಂದು. ಇದೊಂದು ಸಂಪೂರ್ಣ ಮನೋವೈಜ್ಞಾನಿಕ ಸರಪಳಿ, ಜಾರುವ ಇಳಿಜಾರು. ಅದರ ಮೇಲೆ ಒಮ್ಮೆ ಕಾಲಿಟ್ಟರೆ ವ್ಯಕ್ತಿಯು ಕೆಳಗೆ ಬೀಳುತ್ತಲೇ ಹೋಗುತ್ತಾನೆ. ಆದ್ದರಿಂದ ಮೂಲದ ಮೇಲೆ ಪ್ರಹಾರ ಮಾಡುವುದು ಅವಶ್ಯಕ. ಮತ್ತು ಆ ಮೂಲವೆಂದರೆ ವಿಷಯಗಳಲ್ಲಿನ ಆಸಕ್ತಿ. ಭಗವಂತನು ನೀನು ನೋಡುವುದನ್ನು, ಕೇಳುವುದನ್ನು ಅಥವಾ ಸವಿಯುವುದನ್ನು ನಿಲ್ಲಿಸು ಎಂದು ಹೇಳುವುದಿಲ್ಲ. ಇಂದ್ರಿಯಗಳ ದಮನವು ಸಾಧ್ಯವಿಲ್ಲ. ಅವನು ಹೇಳುತ್ತಾನೆ, ನೀನು ಸಂಸಾರದ ವಿಷಯಗಳಲ್ಲಿ ವಿಹರಿಸು. ಆದರೆ ನಿನ್ನ ಇಂದ್ರಿಯಗಳನ್ನು ನಿನ್ನ ಮನಸ್ಸು ಮತ್ತು ಬುದ್ಧಿಯ ಸಂಪೂರ್ಣ ವಶದಲ್ಲಿಟ್ಟುಕೊಂಡು. ಯಾವ ಸಾಧಕನು ರಾಗ ಮತ್ತು ದ್ವೇಷದಿಂದ ಮುಕ್ತನಾಗಿ ನಿಯಂತ್ರಿತ ಇಂದ್ರಿಯಗಳಿಂದ ವಿಷಯಗಳನ್ನು ಗ್ರಹಿಸುತ್ತಾನೋ ಅವನೇ ನಿಜವಾದ ಶಾಂತಿ ಮತ್ತು ಪ್ರಸನ್ನತೆಯನ್ನು ಪಡೆಯುತ್ತಾನೆ. ಅವನ ಎಲ್ಲಾ ದುಃಖಗಳು ಕೊನೆಗೊಳ್ಳುತ್ತವೆ. ಭಗವಂತನು ಇಚ್ಛೆಯನ್ನು ಅಗ್ನಿಗೆ ಹೋಲಿಸಿದ್ದಾನೆ. ಹೇಗೆ ಅಗ್ನಿಯಲ್ಲಿ ನೀನು ಎಷ್ಟು ಹೆಚ್ಚು ತುಪ್ಪ ಅಥವಾ ಇಂಧನವನ್ನು ಹಾಕುತ್ತೀಯೋ ಅದು ಅಷ್ಟೇ ಹೆಚ್ಚು ಉರಿಯುತ್ತನೆ, ಎಂದಿಗೂ ಶಾಂತವಾಗುವುದಿಲ್ಲವೋ, ಹಾಗೆಯೇ ಇಚ್ಛೆಗಳನ್ನು ಭೋಗಗಳಿಂದ ಪೂರೈಸಿ ಎಂದಿಗೂ ಶಾಂತಗೊಳಿಸಲು ಸಾಧ್ಯವಿಲ್ಲ. ಭೋಗಗಳನ್ನು ಅನುಭವಿಸುವುದರಿಂದ ಇಚ್ಛೆಗಳು ಇನ್ನಷ್ಟು ಪ್ರಬಲವಾಗುತ್ತವೆ. ಇಚ್ಛೆಗಳನ್ನು ಶಾಂತಗೊಳಿಸುವ ಏಕೈಕ ಉಪಾಯವೆಂದರೆ ವಿವೇಕ ಮತ್ತು ಸಂತೋಷ. ಬಾಹ್ಯ ವಸ್ತುಗಳಲ್ಲಿ ಶಾಶ್ವತ ಸುಖವಿಲ್ಲವೆಂದು ಮತ್ತು ಪ್ರಾರಬ್ಧದಿಂದ ಏನು ಸಿಕ್ಕಿದೆಯೋ ಅದರಲ್ಲಿಯೇ ಸಂತುಷ್ಟನಾಗಿರಬೇಕೆಂದು ಅರ್ಥಮಾಡಿಕೊಳ್ಳುವುದು. ಇದರರ್ಥ ವ್ಯಕ್ತಿಯು ತನ್ನ ಉನ್ನತಿಗಾಗಿ ಪ್ರಯತ್ನಿಸಬಾರದು ಎಂದಲ್ಲ. ಪ್ರಯತ್ನವನ್ನು ಖಂಡಿತ ಮಾಡಬೇಕು, ಆದರೆ ಆ ಪ್ರಯತ್ನವು ಕರ್ತವ್ಯ ಭಾವದಿಂದ ಇರಬೇಕು, ಅತೃಪ್ತ ಇಚ್ಛೆಗಳ ಪೂರೈಕೆಗಾಗಿ ಅಲ್ಲ. ಗುರಿಯು ಸಮಾಜ ಸೇವೆ ಅಥವಾ ಧರ್ಮ ಪಾಲನೆಯಾದಾಗ ಆ ಇಚ್ಛೆಯು ಬಂಧನಕಾರಿಯಾಗುವುದಿಲ್ಲ. ಆದರೆ ಗುರಿಯು ಕೇವಲ ವೈಯಕ್ತಿಕ ಭೋಗ ಮತ್ತು ಸಂಗ್ರಹವಾದಾಗ ಅದೇ ಇಚ್ಛೆಯು ನರಕದ ದ್ವಾರವಾಗುತ್ತದೆ. ಇಚ್ಛೆಯ ಈ ಗಹನವಾದ ವಿಶ್ಲೇಷಣೆಯ ನಂತರ ಭಗವಂತನು ಕರ್ಮ ಮತ್ತು ಅಕರ್ಮದ ಭೇದವನ್ನು ಇನ್ನಷ್ಟು ಸೂಕ್ಷ್ಮವಾಗಿ ವಿವರಿಸುತ್ತಾನೆ. ಇದರಿಂದ ಅರ್ಜುನನ ಮನಸ್ಸಿನಲ್ಲಿ ಯಾವುದೇ ಸಂಶಯ ಉಳಿಯಬಾರದು. ಅವನು ಹೇಳುತ್ತಾನೆ, ಹೇ ಅರ್ಜುನ, ಕರ್ಮ ಎಂದರೇನು ಮತ್ತು ಅಕರ್ಮ ಎಂದರೇನು? ಈ ವಿಷಯದಲ್ಲಿ ದೊಡ್ಡ ದೊಡ್ಡ ಬುದ್ಧಿವಂತರು ಮೋಹಿತರಾಗುತ್ತಾರೆ. ಸಾಮಾನ್ಯ ಭಾಷೆಯಲ್ಲಿ ನಾವು ಕರ್ಮ ಎಂದರೆ ಯಾವುದೇ ಕ್ರಿಯೆ ಮಾಡುವುದು ಮತ್ತು ಅಕರ್ಮ ಎಂದರೆ ಏನೂ ಮಾಡದಿರುವುದು ಎಂದು ಅರ್ಥಮಾಡಿಕೊಳ್ಳುತ್ತೇವೆ. ಆದರೆ ಭಗವಂತನು ಇದರ ರಹಸ್ಯ ಬಹಳ ಆಳವಾದುದು ಎಂದು ಹೇಳುತ್ತಾನೆ. ನಿಜವಾದ ಜ್ಞಾನಿಯೆಂದರೆ ಯಾರು ಕರ್ಮದಲ್ಲಿ ಅಕರ್ಮವನ್ನು ನೋಡುತ್ತಾನೋ ಮತ್ತು ಅಕರ್ಮದಲ್ಲಿ ಕರ್ಮವನ್ನು ನೋಡುತ್ತಾನೋ ಅವನು. ಇದು ಕೇಳಲು ಬಹಳ ವಿರೋಧಾಭಾಸದಂತೆ ತೋರುತ್ತದೆ, ಆದರೆ ಇದರ ಅರ್ಥ ಬಹಳ ಆಳವಾಗಿದೆ. ಕರ್ಮದಲ್ಲಿ ಅಕರ್ಮ ಎಂದರೆ ಸಂಸಾರದ ಎಲ್ಲಾ ಕರ್ಮಗಳನ್ನು ಮಾಡುತ್ತಿದ್ದರೂ ಒಳಗಿನಿಂದ ಅಕರ್ತನಾಗಿರುವುದು. ಒಬ್ಬ ವ್ಯಕ್ತಿಯು ದಿನವಿಡೀ ಕಾರ್ಯನಿರತನಾಗಿರಬಹುದು. ಅವನು ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು, ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ನಿಭಾಯಿಸಬಹುದು. ಆದರೆ ಅವನು ತನ್ನ ಮನಸ್ಸಿನಲ್ಲಿ ನಾನು ಕೇವಲ ಒಂದು ನಿಮಿತ್ತ, ಮಾಡುವವನು ಈಶ್ವರ, ನಾನು ಕೇವಲ ಅವನ ಉಪಕರಣವಾಗಿ ನನ್ನ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದೇನೆ ಎಂಬ ಭಾವವನ್ನು ಹೊಂದಿದ್ದರೆ ಅವನು ಕರ್ಮ ಮಾಡುತ್ತಿದ್ದರೂ ಅಕರ್ಮದ ಸ್ಥಿತಿಯಲ್ಲಿದ್ದಾನೆ. ಅವನ ಕರ್ಮಗಳ ಯಾವುದೇ ಬಂಧನವು ಅವನ ಮೇಲೆ ಪರಿಣಾಮ ಬೀರುವುದಿಲ್ಲ, ಏಕೆಂದರೆ ಅವನು ತನ್ನ ಕರ್ತೃತ್ವದ ಅಹಂಕಾರವನ್ನು ತ್ಯಜಿಸಿದ್ದಾನೆ. ಅವನು ಒಳಗಿನಿಂದ ಶಾಂತ ಮತ್ತು ಸ್ಥಿರವಾಗಿರುತ್ತಾನೆ, ಹರಿಯುವ ನೀರಿನಲ್ಲಿ ಸ್ಥಿರವಾದ ಬಂಡೆಯಂತೆ. ಇದಕ್ಕೆ ವಿರುದ್ಧವಾಗಿ ಅಕರ್ಮದಲ್ಲಿ ಕರ್ಮ ಎಂದರೆ ಹೊರಗಿನಿಂದ ಏನೂ ಮಾಡದಿದ್ದರೂ ಮನಸ್ಸಿನ ಮಟ್ಟದಲ್ಲಿ ನಿರಂತರವಾಗಿ ಕರ್ಮ ಮಾಡುತ್ತಿರುವುದು. ಒಬ್ಬ ವ್ಯಕ್ತಿಯು ಆಲಸ್ಯದಲ್ಲಿ ಅಥವಾ ಏಕಾಂತದಲ್ಲಿ ಸುಮ್ಮನೆ ಕುಳಿತಿರಬಹುದು, ಆದರೆ ಅವನ ಮನಸ್ಸು ಭೂತಕಾಲದ ಪಶ್ಚಾತ್ತಾಪದಲ್ಲಿ, ಭವಿಷ್ಯದ ಚಿಂತೆಗಳಲ್ಲಿ ಅಥವಾ ಇತರರ ಪ್ರತಿ ಅಸೂಯೆ ಮತ್ತು ದ್ವೇಷದಲ್ಲಿ ಮುಳುಗಿದ್ದರೆ ಅವನು ಹೊರಗಿನಿಂದ ಅಕರ್ಮಣ್ಯನಾಗಿ ಕಂಡರೂ ನಿರಂತರವಾಗಿ ಕರ್ಮ ಮಾಡುತ್ತಿದ್ದಾನೆ. ಈ ಮಾನಸಿಕ ಕರ್ಮವು ದೈಹಿಕ ಕರ್ಮದಷ್ಟೇ ಬಂಧನಕಾರಿಯಾಗಿರುತ್ತದೆ. ಅವನು ತನ್ನ ಆಲೋಚನೆಗಳಿಂದಲೇ ತನಗಾಗಿ ಕರ್ಮಗಳ ಬಲೆಯನ್ನು ನೇಯುತ್ತಿದ್ದಾನೆ.
ಆದ್ದರಿಂದ ನಿಜವಾದ ತ್ಯಾಗವು ಬಾಹ್ಯ ಕ್ರಿಯೆಗಳ ತ್ಯಾಗವಲ್ಲ, ಬದಲಿಗೆ ಮನಸ್ಸಿನ ಮಟ್ಟದಲ್ಲಿ ಕರ್ತೃತ್ವದ ಭಾವ, ಆಸಕ್ತಿ ಮತ್ತು ಫಲದ ಇಚ್ಛೆಯ ತ್ಯಾಗವಾಗಿದೆ. ಯಾರು ಈ ರಹಸ್ಯವನ್ನು ತಿಳಿದುಕೊಳ್ಳುತ್ತಾನೋ ಆ ಮನುಷ್ಯನು ಸಮಾಜದಲ್ಲಿ ಬದುಕುತ್ತಾ ಎಲ್ಲಾ ಕರ್ಮಗಳನ್ನು ಮಾಡುತ್ತಿದ್ದರೂ ಕಮಲದ ಎಲೆಯಂತೆ ಸಂಸಾರದ ಕೆಸರಿನಿಂದ ಅಸ್ಪೃಶ್ಯನಾಗಿರುತ್ತಾನೆ ಮತ್ತು ಪರಮ ಶಾಂತಿಯನ್ನು ಪಡೆಯುತ್ತಾನೆ. ಈ ಸ್ಥಿತಿಯು, ನಮ್ಮ ಆಂತರಿಕ ಸ್ಥಿತಿಯು ನಮ್ಮ ಬಾಹ್ಯ ಕ್ರಿಯೆಗಳಿಗಿಂತ ಹೆಚ್ಚು ಮಹತ್ವದ್ದಾಗಿದೆ ಎಂದು ನಮಗೆ ಕಲಿಸುತ್ತದೆ. ಅರ್ಜುನನು ಮನಸ್ಸನ್ನು ವಶಪಡಿಸಿಕೊಳ್ಳುವ ಕಷ್ಟ ಮತ್ತು ಧ್ಯಾನದ ಮಾರ್ಗದ ಬಗ್ಗೆ ಕೇಳಿದಾಗ ಅವನ ಮನಸ್ಸಿನಲ್ಲಿ ಮತ್ತೊಂದು ವ್ಯಾವಹಾರಿಕ ಸಂದೇಹ ಉಂಟಾಯಿತು. ಅವನು ಕೇಳಿದನು, ಹೇ ಕೃಷ್ಣ, ಯಾವ ವ್ಯಕ್ತಿಯು ಶ್ರದ್ಧಾಪೂರ್ವಕವಾಗಿ ಯೋಗದ ಮಾರ್ಗದಲ್ಲಿ ನಡೆದರೂ ಅವನ ಮನಸ್ಸು ಚಂಚಲವಾದ್ದರಿಂದ ಅವನು ಕೊನೆಯವರೆಗೂ ಈ ಮಾರ್ಗದಲ್ಲಿ ಯಶಸ್ವಿಯಾಗದಿದ್ದರೆ ಅಂತಹ ವಿಫಲ ಯೋಗಿಯ ಗತಿಯೇನು? ಅವನು ಚದುರಿದ ಮೋಡದಂತೆ ಎರಡೂ ಲೋಕಗಳಿಂದ ನಾಶವಾಗುತ್ತಾನೆಯ? ಅವನಿಗೆ ಸಾಂಸಾರಿಕ ಸುಖವೂ ಸಿಗುವುದಿಲ್ಲ, ಆಧ್ಯಾತ್ಮಿಕ ಗುರಿಯೂ ಸಿಗುವುದಿಲ್ಲ. ಇದು ಪ್ರತಿಯೊಬ್ಬ ಸಾಧಕನ ಮನಸ್ಸಿನಲ್ಲಿ ಏಳುವ ಪ್ರಶ್ನೆಯಾಗಿದ್ದು ಇದು ವೈಫಲ್ಯದ ಭಯವನ್ನು ತೋರಿಸುತ್ತದೆ. ಇದಕ್ಕೆ ಭಗವಂತನು ನೀಡುವ ಉತ್ತರವು ಅತ್ಯಂತ ಕರುಣೆ ಮತ್ತು ಭರವಸೆಯಿಂದ ಕೂಡಿದೆ. ಭಗವಂತನು ಹೇಳುತ್ತಾನೆ, ಹೇ ಪಾರ್ಥ, ಆ ಪುರುಷನಿಗೆ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ವಿನಾಶವಿಲ್ಲ, ಏಕೆಂದರೆ ನನ್ನ ಪ್ರಿಯ ಕಲ್ಯಾಣ ಮಾರ್ಗದಲ್ಲಿ ನಡೆಯುವ ಯಾವ ವ್ಯಕ್ತಿಯೂ ಎಂದಿಗೂ ದುರ್ಗತಿಗೆ ತುತ್ತಾಗುವುದಿಲ್ಲ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಇಟ್ಟ ಒಂದು ಹೆಜ್ಜೆಯು ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂದು ಭಗವಂತನು ಭರವಸೆ ನೀಡುತ್ತಾನೆ. ಆ ವಿಫಲ ಯೋಗಿಯು ತನ್ನ ಪುಣ್ಯಗಳ ಪ್ರಭಾವದಿಂದ ಸ್ವರ್ಗಲೋಕಗಳಲ್ಲಿ ಅನೇಕ ವರ್ಷಗಳ ಕಾಲ ಸುಖವನ್ನು ಅನುಭವಿಸುತ್ತಾನೆ ಮತ್ತು ನಂತರ ಒಂದು ಕಿಲ ಪವಿತ್ರ ಮತ್ತು ಸಮೃದ್ಧ ಕುಟುಂಬದಲ್ಲಿ ಜನಿಸುತ್ತಾನೆ ಅಥವಾ ಜ್ಞಾನಿ ಯೋಗಿಯ ಕುಲದಲ್ಲಿಯೇ ಜನಿಸುತ್ತಾನೆ. ಅಂತಹ ಜನ್ಮವು ಈ ಸಂಸಾರದಲ್ಲಿ ನಿಸ್ಸಂದೇಹವಾಗಿ ಅತ್ಯಂತ ದುರ್ಲಭ. ಅಲ್ಲಿ ಅವನಿಗೆ ತನ್ನ ಹಿಂದಿನ ಜನ್ಮದ ಆಧ್ಯಾತ್ಮಿಕ ಸಂಸ್ಕಾರಗಳು ತಾನಾಗಿಯೇ ಪ್ರಾಪ್ತವಾಗುತ್ತವೆ ಮತ್ತು ಅವನು ಮೊದಲಿನಿಂದಲೂ ಹೆಚ್ಚು ಉತ್ಸಾಹದಿಂದ ತನ್ನ ಅಪೂರ್ಣ ಯಾತ್ರೆಯನ್ನು ಮತ್ತೆ ಪ್ರಾರಂಭಿಸುತ್ತಾನೆ. ಈ ಪ್ರಕಾರ ಅನೇಕ ಜನ್ಮಗಳ ನಿರಂತರ ಅಭ್ಯಾಸದ ನಂತರ ಅವನು ಅಂತಿಮವಾಗಿ ಪರಮ ಗತಿಯನ್ನು, ಅಂದರೆ ಮೋಕ್ಷವನ್ನು ಪಡೆದೇ ತೀರುತ್ತಾನೆ. ಇದು ಭಗವಂತನು ನೀಡಿದ ಅತಿ ದೊಡ್ಡ ಭರವಸೆ. ಇದು ನಾವು ಫಲಿತಾಂಶದ ಚಿಂತೆಯಿಲ್ಲದೆ ಕೇವಲ ನಮ್ಮ ಆಧ್ಯಾತ್ಮಿಕ ಯಾತ್ರೆಯನ್ನು ಪ್ರಾರಂಭಿಸಬೇಕು ಎಂದು ಕಲಿಸುತ್ತದೆ. ನಾವು ಈ ಜನ್ಮದಲ್ಲಿ ಯಶಸ್ವಿಯಾಗದಿದ್ದರೂ ನಮ್ಮ ಪ್ರಯತ್ನವು ನಮ್ಮ ಮುಂದಿನ ಜನ್ಮದ ಅಡಿಪಾಯವಾಗುತ್ತದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾವುದೇ ಹೂಡಿಕೆಯು ಎಂದಿಗೂ ನಷ್ಟದ ವ್ಯಾಪಾರವಲ್ಲ. ಈ ಭರವಸೆಯಿಂದ ಅರ್ಜುನನ ಮನಸ್ಸು ಇನ್ನಷ್ಟು ಶಾಂತವಾಯಿತು. ಈಗ ಅವನು ಯಾವ ಈಶ್ವರನ ಭಕ್ತಿ ಮತ್ತು ಶರಣಾಗತಿಯ ಬಗ್ಗೆ ಭಗವಂತನು ಮಾತನಾಡುತ್ತಿದ್ದನೋ ಆ ಈಶ್ವರನ ವಿರಾಟ ಸ್ವರೂಪವನ್ನು ಇನ್ನಷ್ಟು ಆಳವಾಗಿ ತಿಳಿಯಲು ಬಯಸಿದನು. ಈ ಸಂಸಾರದಲ್ಲಿ ಬದುಕುತ್ತಾ ಈಶ್ವರನನ್ನು ಎಲ್ಲೆಡೆ ಹೇಗೆ ನೋಡಬೇಕು ಎಂದು ತಿಳಿಯಲು ಬಯಸಿದನು. ಆಗ ಭಗವಂತನು ತನ್ನ ವಿಭೂತಿಗಳನ್ನು, ಅಂದರೆ ತನ್ನ ದಿವ್ಯ ಐಶ್ವರ್ಯಗಳನ್ನು ವರ್ಣಿಸುತ್ತಾನೆ. ಈ ಅಧ್ಯಾಯವು ಈಶ್ವರನು ಎಲ್ಲೋ ದೂರದ ಆಕಾಶದಲ್ಲಿ ಕುಳಿತಿರುವ ಶಕ್ತಿಯಲ್ಲ, ಬದಲಿಗೆ ಅವನು ಈ ಸೃಷ್ಟಿಯ ಕಣಕಣದಲ್ಲಿ ಪ್ರತಿಯೊಂದು ಶ್ರೇಷ್ಠತೆಯಲ್ಲಿ ಮತ್ತು ಪ್ರತಿಯೊಂದು ಸೌಂದರ್ಯದಲ್ಲಿ ಪ್ರಕಟಗೊಳ್ಳುತ್ತಿದ್ದಾನೆ ಎಂದು ನಮಗೆ ಕಲಿಸುತ್ತದೆ. ಭಗವಂತನು ಹೇಳುತ್ತಾನೆ, ಹೇ ಅರ್ಜುನ, ನಾನು ಎಲ್ಲಾ ಪ್ರಾಣಿಗಳ ಹೃದಯದಲ್ಲಿರುವ ಆತ್ಮ. ನಾನೇ ಎಲ್ಲದರ ಆದಿ, ಮಧ್ಯ ಮತ್ತು ಅಂತ್ಯ. ನಂತರ ಅವನು ತನ್ನ ಪ್ರಮುಖ ವಿಭೂತಿಗಳನ್ನು ವರ್ಣಿಸುತ್ತಾನೆ. ಇದರಿಂದ ನಾವು ಅವುಗಳ ಮೂಲಕ ಆ ಅನಂತನನ್ನು ಅನುಭವಿಸಬಲ್ಲವು. ಅವನು ಹೇಳುತ್ತಾನೆ, ನಾನು ಆದಿತ್ಯರಲ್ಲಿ ವಿಷ್ಣು, ಜ್ಯೋತಿಗಳಲ್ಲಿ ಪ್ರಜ್ವಲಿಸುವ ಸೂರ್ಯ, ವೇದಗಳಲ್ಲಿ ನಾನು ಸಾಮವೇದ ಮತ್ತು ದೇವತೆಗಳಲ್ಲಿ ಇಂದ್ರ, ಇಂದ್ರಿಯಗಳಲ್ಲಿ ನಾನು ಮನಸ್ಸು ಮತ್ತು ಪ್ರಾಣಿಗಳಲ್ಲಿ ಚೇತನ, ಪರ್ವತಗಳಲ್ಲಿ ನಾನು ಸುಮೇರು ಪರ್ವತ ಮತ್ತು ಜಲಾಶಯಗಳಲ್ಲಿ ಸಮುದ್ರ, ಋಷಿಗಳಲ್ಲಿ ನಾನು ಭೃಗು ಮತ್ತು ಶಬ್ದಗಳಲ್ಲಿ ಏಕಾಕ್ಷರ ಅಂದರೆ ಓಂ, ಯಜ್ಞಗಳಲ್ಲಿ ನಾನು ಜಪಯಜ್ಞ ಮತ್ತು ಸ್ಥಿರವಾಗಿರುವವುಗಳಲ್ಲಿ ಹಿಮಾಲಯ, ವೃಕ್ಷಗಳಲ್ಲಿ ನಾನು ಅಶ್ವತ್ಥ ವೃಕ್ಷ ಮತ್ತು ಗಂಧರ್ವರಲ್ಲಿ ಚಿತ್ರರಥ, ಶಸ್ತ್ರಧಾರಿಗಳಲ್ಲಿ ನಾನು ರಾಮ ಮತ್ತು ಮೀನುಗಳಲ್ಲಿ ಮೊಸಳೆ, ನದಿಗಳಲ್ಲಿ ನಾನು ಪವಿತ್ರ ಗಂಗಾ ನದಿ. ನಾನು ಸೃಷ್ಟಿಗಳ ಆದಿ, ಅಂತ್ಯ ಮತ್ತು ಮಧ್ಯವೂ ಹೌದು. ನಾನು ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ ಅಂದರೆ ಆತ್ಮಜ್ಞಾನ. ನಾನು ಮೋಸಗಾರರಲ್ಲಿ ಜೂಜು ಮತ್ತು ತೇಜಸ್ವಿಗಳ ತೇಜಸ್ಸು. ನಾನು ವಿಜಯ, ನಿಶ್ಚಯ ಮತ್ತು ಸಾತ್ವಿಕ ಪುರುಷರ ಸತ್ವ. ನಾನು ದಂಡಿಸುವವರ ದಂಡ ಮತ್ತು ಗೆಲ್ಲುವ ಇಚ್ಛೆಯುಳ್ಳವರ ನೀತಿ.
ನಾನು ರಹಸ್ಯಗಳಲ್ಲಿ ಮೌನ ಮತ್ತು ಜ್ಞಾನಿಗಳ ಜ್ಞಾನ. ಮತ್ತು ಹೇ ಅರ್ಜುನ, ಈ ಸಂಸಾರದಲ್ಲಿ ಯಾವುದು ಬೀಜರೂಪವಾಗಿದೆಯೋ ಅದು ನಾನೇ, ಏಕೆಂದರೆ ನನ್ನಿಲ್ಲದೆ ಇರಬಲ್ಲ ಯಾವುದೇ ಚರ ಅಥವಾ ಅಚರ ಪ್ರಾಣಿಯಿಲ್ಲ. ಈ ವಿಸ್ತಾರವಾದ ವರ್ಣನೆಯ ಮೂಲಕ ಭಗವಂತನು ನಮಗೆ ಒಂದು ಹೊಸ ದೃಷ್ಟಿಯನ್ನು ನೀಡುತ್ತಿದ್ದಾನೆ. ಅವನು ಹೇಳುತ್ತಿದ್ದಾನೆ, ಯಾವಾಗ ನೀನು ಸಂಸಾರದಲ್ಲಿ ಶ್ರೇಷ್ಠ, ಶಕ್ತಿಶಾಲಿ, ಸುಂದರ ಅಥವಾ ಅದ್ಭುತವಾದುದನ್ನು ನೋಡುತ್ತೀಯೋ ಅದನ್ನು ನನ್ನದೇ ಅಭಿವ್ಯಕ್ತಿ ಎಂದು ತಿಳಿ. ನೀನು ಸೂರ್ಯನ ತೇಜಸ್ಸನ್ನು ನೋಡಿದಾಗ ಅದರಲ್ಲಿ ನನ್ನ ತೇಜಸ್ಸನ್ನು ನೋಡು. ನೀನು ಗಂಗೆಯ ಪವಿತ್ರತೆಯನ್ನು ಅನುಭವಿಸಿದಾಗ ಅದರಲ್ಲಿ ನನ್ನ ಪವಿತ್ರತೆಯನ್ನು ಅನುಭವಿಸು. ನೀನು ಯಾವುದೇ ಜ್ಞಾನಿಯ ಜ್ಞಾನದಿಂದ ಪ್ರಭಾವಿತನಾದಾಗ ಆ ಜ್ಞಾನವು ನನ್ನದೇ ಪ್ರಕಾಶ ಎಂದು ತಿಳಿ. ಈ ರೀತಿ ನಿರಂತರ ಅಭ್ಯಾಸ ಮಾಡುವುದರಿಂದ ನಮ್ಮ ದೃಷ್ಟಿಯು ದಿವ್ಯವಾಗತೊಡಗುತ್ತದೆ. ನಮಗೆ ಪ್ರತಿಯೊಂದು ವಸ್ತುವಿನಲ್ಲಿ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ, ಪ್ರತಿಯೊಂದು ಘಟನೆಯಲ್ಲಿ ಈಶ್ವರನ ಉಪಸ್ಥಿತಿಯ ಅನುಭವವಾಗತೊಡಗುತ್ತದೆ. ನಮ್ಮ ಜೀವನವು ಒಂದು ನಿರಂತರ ಪೂಜೆಯಾಗುತ್ತದೆ. ಆಗ ನಮಗೆ ಈಶ್ವರನನ್ನು ಹುಡುಕಲು ಬೇರೆಲ್ಲೂ ಹೋಗುವ ಅವಶ್ಯಕತೆ ಇರುವುದಿಲ್ಲ. ಈ ಸಂಸಾರವೇ ನಮಗೆ ದೇವಾಲಯವಾಗುತ್ತದೆ ಮತ್ತು ಪ್ರತಿಯೊಂದು ಕರ್ಮವೂ ಆ ಈಶ್ವರನ ಆರತಿಯಾಗುತ್ತದೆ. ಭಗವಂತನ ದಿವ್ಯ ಐಶ್ವರ್ಯಗಳನ್ನು ಕೇಳಿದ ನಂತರ ಅರ್ಜುನನ ಮನಸ್ಸಿನಲ್ಲಿ ಆ ವಿರಾಟ ಸಾರ್ವಭೌಮ ರೂಪವನ್ನು ನೇರವಾಗಿ ನೋಡುವ ಇಚ್ಛೆ ಜಾಗೃತವಾಯಿತು. ಅವನು ಪ್ರಾರ್ಥಿಸಿದನು, ಹೇ ಪ್ರಭು, ನೀವು ನಿಮ್ಮ ಆ ರೂಪವನ್ನು ನೋಡಲು ನಾನು ಸಮರ್ಥನೆಂದು ಭಾವಿಸಿದರೆ ದಯವಿಟ್ಟು ನನಗೆ ನಿಮ್ಮ ಆ ಅವಿನಾಶಿ ಸ್ವರೂಪದ ದರ್ಶನ ಮಾಡಿಸಿ. ಆಗ ಯೋಗೇಶ್ವರ ಶ್ರೀಕೃಷ್ಣನು ಅರ್ಜುನನಿಗೆ ಆ ದಿವ್ಯ ದೃಷ್ಟಿಯನ್ನು ನೀಡಿದನು. ಇದರಿಂದ ಅವನು ಅವನ ಅಲೌಕಿಕ ಬ್ರಹ್ಮಾಂಡದ ಸ್ವರೂಪವನ್ನು ನೋಡಲು ಸಾಧ್ಯವಾಯಿತು. ಅದನ್ನು ಸಾಮಾನ್ಯ ಚರ್ಮಚಕ್ಷುಗಳಿಂದ ನೋಡುವುದು ಸಾಧ್ಯವಿಲ್ಲ. ಅರ್ಜುನನು ನೋಡಿದ್ದು ಕಲ್ಪನೆಗೂ ಮೀರಿದ್ದಾಗಿತ್ತು. ಅವನು ಭಗವಂತನ ಆ ಒಂದೇ ಶರೀರದಲ್ಲಿ ಸಂಪೂರ್ಣ ಬ್ರಹ್ಮಾಂಡವನ್ನು ಒಟ್ಟಿಗೆ ನೋಡಿದನು. ಅದರಲ್ಲಿ ಅನೇಕ ಮುಖಗಳು ಮತ್ತು ಅನೇಕ ಕಣ್ಣುಗಳಿದ್ದವು, ಅನೇಕ ಅದ್ಭುತ ದೃಶ್ಯಗಳಿದ್ದವು, ಅನೇಕ ದಿವ್ಯ ಆಭರಣಗಳು ಮತ್ತು ಶಸ್ತ್ರಗಳಿದ್ದವು. ಸಾವಿರಾರು ಸೂರ್ಯರು ಒಟ್ಟಿಗೆ ಉದಯಿಸಿದಾಗ ಉಂಟಾಗುವ ಪ್ರಕಾಶವು ಬಹುಶಃ ಆ ವಿರಾಟ ಸ್ವರೂಪದ ತೇಜಸ್ಸಿಗೆ ಸಮನಾಗಲಾರದು. ಅರ್ಜುನನು ಆ ರೂಪದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ, ಎಲ್ಲಾ ದೇವತೆಗಳು, ಋಷಿಗಳು ಮತ್ತು ಸಂಪೂರ್ಣ ಚರಾಚರ ಜಗತ್ತನ್ನು ನೋಡಿದನು. ಹೇಗೆ ಎಲ್ಲ ಯೋಧರು ಆ ವಿರಾಟ ರೂಪದ ವಿಕರಾಳ ಮುಖದಲ್ಲಿ ಲೀನವಾಗುತ್ತಿದ್ದಾರೋ, ನದಿಗಳು ಸಮುದ್ರದಲ್ಲಿ ವಿಲೀನವಾಗುವಂತೆ ಅಥವಾ ಪತಂಗಗಳು ಅಗ್ನಿಯಲ್ಲಿ ಭಸ್ಮವಾಗುವಂತೆ ಅವನು ನೋಡಿದನು. ಆ ಭಯಾನಕ ಮತ್ತು ಅದ್ಭುತ ರೂಪವನ್ನು ಕಂಡು ಅರ್ಜುನನ ಶರೀರವು ನಡುಗಲಾರಂಭಿಸಿತು. ಅವನು ಭಯ ಮತ್ತು ಆಶ್ಚರ್ಯದಿಂದ ತುಂಬಿ ಕೈಜೋಡಿಸಿ ಪ್ರಾರ್ಥಿಸಲಾರಂಭಿಸಿದನು. ಅವನು ಹೇಳಿದನು, ಹೇ ದೇವ, ನಾನು ನಿಮ್ಮ ಈ ರೂಪವನ್ನು ಕಂಡು ಸಂತೋಷಗೊಂಡಿದ್ದೇನೆ ಮತ್ತು ಭಯದಿಂದ ವಿಚಲಿತನಾಗಿದ್ದೇನೆ. ದಯವಿಟ್ಟು ನನಗೆ ನಿಮ್ಮ ಅದೇ ಸೌಮ್ಯ ಚತುರ್ಭುಜ ಮುಕುಟಧಾರಿ ರೂಪವನ್ನು ಮತ್ತೆ ತೋರಿಸಿ. ಆಗ ಭಗವಂತನು ತನ್ನ ಆ ವಿರಾಟ ರೂಪವನ್ನು ಸಂಹರಿಸಿ ಮತ್ತೆ ತನ್ನ ಶಾಂತ ಮತ್ತು ಸೌಮ್ಯ ಮಾನವ ರೂಪಕ್ಕೆ ಬಂದನು ಮತ್ತು ಅರ್ಜುನನಿಗೆ ತನ್ನ ಈ ರೂಪವು ಅತ್ಯಂತ ದುರ್ಲಭ, ಇದನ್ನು ದೊಡ್ಡ ದೊಡ್ಡ ದೇವತೆಗಳು ನೋಡಲು ಇಚ್ಛಿಸುತ್ತಾರೆ ಎಂದು ವಿವರಿಸಿದನು. ಈ ರೂಪವನ್ನು ವೇದಗಳ ಅಧ್ಯಯನದಿಂದಾಗಲಿ, ತಪಸ್ಸಿನಿಂದಾಗಲಿ, ದಾನದಿಂದಾಗಲಿ, ಯಜ್ಞದಿಂದಾಗಲಿ ನೋಡಲಾಗುವುದಿಲ್ಲ. ಇದನ್ನು ಕೇವಲ ಅನನ್ಯ ಭಕ್ತಿಯಿಂದಲೇ ನೋಡಬಹುದು ಮತ್ತು ತಿಳಿಯಬಹುದು. ಈ ವಿಶ್ವರೂಪ ದರ್ಶನದ ಅಧ್ಯಾಯವು ನಮಗೆ ನಮ್ಮ ಕ್ಷುದ್ರತೆ ಮತ್ತು ಈಶ್ವರನ ಅನಂತತೆಯ ಅರಿವನ್ನು ಮೂಡಿಸುತ್ತದೆ. ಇದು ನಮ್ಮ ಅಹಂಕಾರವನ್ನು ಚೂರು ಚೂರು ಮಾಡುತ್ತದೆ ಮತ್ತು ನಾವು ಈ ಬ್ರಹ್ಮಾಂಡದ ನಾಟಕದಲ್ಲಿ ಎಷ್ಟು ಚಿಕ್ಕ ಪಾತ್ರಧಾರಿಗಳು ಮತ್ತು ಇದರ ಲಗಾಮು ಯಾವುದೋ ಬಹಳ ದೊಡ್ಡ ಶಕ್ತಿಯ ಕೈಯಲ್ಲಿದೆ ಎಂಬುದನ್ನು ಅರಿಯಲು ನಮ್ಮನ್ನು ಒತ್ತಾಯಿಸುತ್ತದೆ. ಈ ವಿರಾಟ ದರ್ಶನದ ನಂತರ ಭಗವಂತನು ಜ್ಞಾನಯೋಗದ ಮತ್ತೊಂದು ಮಹತ್ವದ ಅಂಶದ ಮೇಲೆ ಬೆಳಕು ಚೆಲ್ಲುತ್ತಾನೆ. ಅದನ್ನು ಕ್ಷೇತ್ರಜ್ಞ ವಿಭಾಗ ಯೋಗ ಎಂದು ಕರೆಯಲಾಗುತ್ತದೆ. ಈ ವಿಷಯವು ಸ್ವಲ್ಪ ತಾತ್ವಿಕವಾಗಿದೆ, ಆದರೆ ಆತ್ಮಜ್ಞಾನಕ್ಕೆ ಅತ್ಯಂತ ಅವಶ್ಯಕ. ಭಗವಂತನು ಹೇಳುತ್ತಾನೆ, ಹೇ ಅರ್ಜುನ, ಈ ನಿನ್ನ ಶರೀರ, ಇದನ್ನು ಕ್ಷೇತ್ರ ಅಂದರೆ ಹೊಲ ಎಂದು ಕರೆಯಲಾಗುತ್ತದೆ. ಮತ್ತು ಯಾರು ಈ ಶರೀರವನ್ನು ತಿಳಿಯುತ್ತಾನೋ, ಯಾರು ಇದರೊಳಗಿದ್ದು ಇದರ ಎಲ್ಲಾ ಬದಲಾವಣೆಗಳನ್ನು ನೋಡುತ್ತಾನೋ ಅವನನ್ನು ಕ್ಷೇತ್ರಜ್ಞ ಅಂದರೆ ಹೊಲದ ಜ್ಞಾನಿ ಎಂದು ಕರೆಯಲಾಗುತ್ತದೆ. ಈ ಶರೀರವು ಪಂಚಮಹಾಭೂತಗಳು, ಅಹಂಕಾರ, ಬುದ್ಧಿ, ಮನಸ್ಸು, 10 ಇಂದ್ರಿಯಗಳು ಮತ್ತು ಅವುಗಳ ವಿಷಯಗಳಿಂದ ಕೂಡಿದೆ. ಇಚ್ಛೆ, ದ್ವೇಷ, ಸುಖ, ದುಃಖ ಇದೆಲ್ಲವೂ ಈ ಕ್ಷೇತ್ರದ ವಿಕಾರಗಳೇ, ಅಂದರೆ ಇದರಲ್ಲಿ ಆಗುವ ಬದಲಾವಣೆಗಳು. ಆದರೆ ನೀನು ಅಂದರೆ ಆತ್ಮ ಇವೆಲ್ಲವುಗಳಿಂದ ಬೇರೆಯಾಗಿದ್ದೀಯಾ. ನೀನು ಈ ಕ್ಷೇತ್ರದ ಜ್ಞಾನಿ, ಇದರ ಸಾಕ್ಷಿ.
ಹೇಗೆ ಒಬ್ಬ ರೈತನು ತನ್ನ ಹೊಲದಿಂದ ಬೇರೆಯಾಗಿರುತ್ತಾನೋ, ಅವನಿಗೆ ಹೊಲದಲ್ಲಿ ಯಾವ ಯಾವ ಬೆಳೆಗಳು ಬೆಳೆಯುತ್ತಿವೆ, ಯಾವಾಗ ಮಳೆ ಬರುತ್ತಿದೆ, ಯಾವಾಗ ಬಿಸಿಲಿದೆ ಎಂದು ತಿಳಿದಿರುತ್ತದೆಯೋ, ಆದರೆ ಅವನು ಸ್ವತಃ ಆ ಹೊಲವಲ್ಲವೋ, ಹಾಗೆಯೇ ಆತ್ಮವು ಈ ಶರೀರ ಮತ್ತು ಮನಸ್ಸಿನಲ್ಲಿ ನಡೆಯುವ ಎಲ್ಲಾ ಘಟನೆಗಳನ್ನು ತಿಳಿಯುತ್ತದೆ. ಆದರೆ ಅದು ಸ್ವತಃ ಶರೀರ ಅಥವಾ ಮನಸ್ಸಲ್ಲ. ಅದು ಇವೆಲ್ಲವುಗಳಿಂದ ಪರವಾದ ಶುದ್ಧ ಅವಿನಾಶಿ ಚೇತನ. ನಿಜವಾದ ಜ್ಞಾನವೆಂದರೆ ಈ ಭೇದವನ್ನು ಅರ್ಥಮಾಡಿಕೊಳ್ಳುವುದು, ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಿನ ವ್ಯತ್ಯಾಸವನ್ನು ತಿಳಿಯುವುದು. ನಾವು ನಮ್ಮನ್ನು ಈ ಕ್ಷೇತ್ರ ಅಂದರೆ ಶರೀರ ಮತ್ತು ಮನಸ್ಸು ಎಂದು ಭಾವಿಸುವವರೆಗೂ ನಾವು ಇದರ ಸುಖದುಃಖಗಳಲ್ಲಿ ಮುಳುಗಿರುತ್ತೇವೆ ಮತ್ತು ಬಂಧನದಲ್ಲಿರುತ್ತೇವೆ. ಆದರೆ ಯಾವ ಕ್ಷಣದಲ್ಲಿ ನಾವು ಈ ಕ್ಷೇತ್ರದ ಜ್ಞಾನಿ, ಇದರ ಸಾಕ್ಷಿ ಮಾತ್ರ ಎಂದು ಅನುಭವಿಸುತ್ತೇವೆಯೋ, ಆ ಕ್ಷಣದಲ್ಲಿ ನಾವು ಇದರ ಎಲ್ಲ ವಿಕಾರಗಳಿಂದ ಮುಕ್ತರಾಗುತ್ತೇವೆ. ಇದೇ ಜ್ಞಾನಯೋಗದ ಸಾರ. ಈ ಪ್ರಕಾರ ಭಗವಂತನು ಅರ್ಜುನನ ಪ್ರತಿಯೊಂದು ಸಂಶಯವನ್ನು ನಿವಾರಿಸಿದನು, ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸಿದನು ಮತ್ತು ಜೀವನವನ್ನು ನಡೆಸುವ ಪ್ರತಿಯೊಂದು ಮಾರ್ಗದ ಕರ್ಮ, ಭಕ್ತಿ ಮತ್ತು ಜ್ಞಾನ ಮೇಲೆ ವಿಸ್ತಾರವಾಗಿ ಬೆಳಕು ಚೆಲ್ಲಿದನು. ಅವನು ಒಬ್ಬ ವ್ಯಕ್ತಿಯು ಸಂಸಾರದಲ್ಲಿ ಬದುಕುತ್ತಾ ತನ್ನ ಎಲ್ಲಾ ಕರ್ತವ್ಯಗಳನ್ನು ಪಾಲಿಸುತ್ತಾ ಆಧ್ಯಾತ್ಮಿಕವಾಗಿ ಮುಕ್ತ ಮತ್ತು ಆನಂದಮಯವಾಗಿ ಹೇಗೆ ಇರಬಹುದು ಎಂದು ಅರ್ಜುನನಿಗೆ ತೋರಿಸಿದನು. ಈ ಜ್ಞಾನವು ಕೇವಲ ಅರ್ಜುನನಿಗಾಗಿರಲಿಲ್ಲ, ಇದು ನಮ್ಮೆಲ್ಲರಿಗಾಗಿ, ಯಾರು ತಮ್ಮ ತಮ್ಮ ಜೀವನದ ಕುರುಕ್ಷೇತ್ರದಲ್ಲಿ ನಿಂತು ಸರಿಯಾದ ಮಾರ್ಗವನ್ನು ಹುಡುಕುತ್ತಿದ್ದಾರೋ ಅವರಿಗಾಗಿ. ಗೀತೆಯ ಸಂದೇಶವೆಂದರೆ, ಏಳು, ಎಚ್ಚರಗೊಳ್ಳು, ನಿನ್ನ ಅಜ್ಞಾನವನ್ನು ದೂರ ಮಾಡು, ನಿನ್ನ ನೈಜ ಸ್ವರೂಪವನ್ನು ಗುರುತಿಸು ಮತ್ತು ನಿನ್ನ ಧರ್ಮವನ್ನು ಪಾಲಿಸು. ಫಲಿತಾಂಶದ ಚಿಂತೆ ಮತ್ತು ಭಯವನ್ನು ತ್ಯಜಿಸಿ ಈಶ್ವರನ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟು ಸಮಭಾವದಿಂದ ಕರ್ಮ ಮಾಡು. ಇದೇ ಜೀವನವನ್ನು ನಡೆಸುವ ಸರ್ವೋಚ್ಚ ಕಲೆ. ಇದೇ ಶಾಂತಿ ಮತ್ತು ಆನಂದದ ಏಕೈಕ ಮಾರ್ಗ. ಸ್ನೇಹಿತರೆ, ಗೀತೆಯ ಈ ಶಾಶ್ವತ ಜ್ಞಾನವು ನಿಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ಮತ್ತು ನಿಮ್ಮ ಮನಸ್ಸಿಗೆ ಒಂದು ಹೊಸ ಶಾಂತಿಯನ್ನು ನೀಡಿದೆ ಎಂದು ಆಶಿಸುತ್ತೇನೆ. ಈ ಜ್ಞಾನವು ಕೇವಲ ಕೇಳುವುದರ ಜೊತೆಗೆ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕಾಗಿಯೂ ಇದೆ. ಇದರಿಂದ ನಾವೆಲ್ಲರೂ ನಮ್ಮ ಜೀವನದ ಯುದ್ಧದಲ್ಲಿ ವಿಜಯವನ್ನು ಸಾಧಿಸಬಹುದು. ಈ ದಿವ್ಯವಾಣಿ ನಿಮ್ಮ ಹೃದಯವನ್ನು ತಲುಪಿದ್ದಲೇ ನಿಮ್ಮ ಪ್ರೀತಿಯನ್ನು ಒಂದು ಲೈಕ್ ಮಾಡುವ ಮೂಲಕ ಖಂಡಿತ ತೋರಿಸಿ ಮತ್ತು ಈ ಜ್ಞಾನದ ಬೆಳಕನ್ನು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ. ಇದರಿಂದ ಅವರ ಜೀವನದಲ್ಲಿಯೂ ಈ ಬೆಳಕು ಹರಡಲಿ. ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯುವ ಮೂಲಕ ನಿಮ್ಮ ಶ್ರದ್ಧೆಯನ್ನು ಪ್ರಕಟಿಸಿ ಮತ್ತು ನಿಮಗೆ ಯಾವ ವಿಷಯದಿಂದ ಅತಿ ಹೆಚ್ಚು ಪ್ರೇರಣೆ ಸಿಕ್ಕಿತು ಎಂದು ನಮಗೆ ತಿಳಿಸಿ. ಈ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ನಮ್ಮೊಂದಿಗೆ ಇರಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದರಿಂದ ನೀವು ಯಾವುದೇ ಜ್ಞಾನವರ್ಧಕ ಸಂದೇಶವನ್ನು ತಪ್ಪಿಸಿಕೊಳ್ಳುವುದಿಲ್ಲ. ಭಗವಾನ್ ಶ್ರೀಕೃಷ್ಣನ ಆಶೀರ್ವಾದವು ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಜೈ ಶ್ರೀಕೃಷ್ಣ.